ಒಳಗಡೆ ಏನಾದರೂ ಆಗಬೇಕಾದ್ರೆ ನಿನ್ನ ತಲೆ ಒಳಗಡೆ ಬೆಳಕು ಬರಬೇಕು, ಲೈಟ್ ಬರಬೇಕು. ದೇವರ ವಾಕ್ಯದ ಉಪದೇಶ ಜ್ಞಾನ ಪ್ರಕಾಶ. ದೇವರ ವಾಕ್ಯದ ಸರಿಯಾದ ಸತ್ಯ ಉಪದೇಶ ಅಥವಾ ಸತ್ಯದ ಅರಿವು, ನಾಲೆಡ್ಜ್ ಆಫ್ ದ ಟ್ರೂತ್, ವೆನ್ ಇಟ್ ಕಮ್ಸ್ ಟು ಯುವರ್ ಮೈಂಡ್ ವಿಲ್ ಬಿ ಸೆಟ್ ಫ್ರೀ, so that you can walk in that new way Jesus has opened for us. ಯೇಸು ಕ್ರಿಸ್ತರು ನಮಗಾಗಿ ಓಪನ್ ಮಾಡಿಟ್ಟಂತಹ ಆ ಹೊಸ ದಾರಿ. ಫಾರ್ ಎಕ್ಸಾಂಪಲ್, ಹೊಸ ದಾರಿ ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಇದುವರೆಗೂ ನಾವು ನಮ್ಮನ್ನೇ ಪ್ರೀತಿಸ್ತಾ ಬದುಕಿದ ಒಂದು ದಾರಿ, ಈಗ ಹೊಸ ದಾರಿ ಯಾವುದು ಅಂದ್ರೆ ಶತ್ರುವನ್ನು ಪ್ರೀತಿಸ್ತಾ ಬದುಕುವ ಒಂದು ದಾರಿ. ಅಂದ್ರೆ ಇಷ್ಟು ದಿವಸ ಹೂವಿನ ಮೇಲೆ ನಡೀತಾ ಇದ್ವಿ, ಈಗ ಮುಳ್ಳಿನ ಮೇಲೆ ನಡೆಯೋದು ಹೊಸ ದಾರಿ. ಹೂವಿನ ಮೇಲೆ ಯಾರು ನಡಿಬಹುದು, ಆದರೆ ಮುಳ್ಳಿನ ಮೇಲೆ ನಡಿಬೇಕಾದ್ರೆ ಖಂಡಿತವಾಗಲೂ ಅದಕ್ಕೆ ತಕ್ಕ ಪಾದರಕ್ಷೆ ಬೇಕು. ಆದರೆ ದೇವರು ನಮ್ಮನ್ನ ಕರೆದಿದ್ದಾರಂದ್ರೆ ಹಿ ವಿಲ್ ಪ್ರೊವೈಡ್ ದ ಗ್ರೇಸ್ ಅಲಾಂಗ್ ವಿತ್ ದಟ್ ಟು ವಾಕ್, ಟು ಫರ್ಗಿವ್ ಯುವರ್ ಎನಿಮೀಸ್. ಕೀರ್ತನೆ 119 ಅದರಲ್ಲಿ 105ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ದೇವರ ವಾಕ್ಯ ನನಗೆ ದಾರಿದೀಪ, ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಎಲ್ರು ಹೇಳಿ ನೋಡೋಣ, ದೇವರ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ದೇವರ ವಾಕ್ಯ ನನ್ನ ಜೀವನಕ್ಕೆ ದಾರಿದೀಪ, ನನ್ನ ಕಾಲ್ನಡೆಗೆ ಕೈದೀಪ. ಹಾಲೆಲೂಯ, ಹಾಲೆಲೂಯ. ವರ್ಡ್ ಆಫ್ ಗಾಡ್ ಈಸ್ ಲ್ಯಾಂಪ್ ಟು ಮೈ ಫೀಟ್ ಅಂಡ್ ಲೈಟ್ ಆನ್ ಮೈ ಪಾತ್. ದೇವರ ವಾಕ್ಯ ನಮಗೆ ಒಂದು ಟಾರ್ಚ್ ತರ, ದೀಪದ ತರ. ಯಾವಾಗ ನಮಗೆ ಟಾರ್ಚ್ ಅಗತ್ಯ ಇದೆ, ಬೆಳಕಿನ ಅಗತ್ಯ ಇದೆ ಅಂದ್ರೆ ಯಾವಾಗ ಕತ್ತಲೆ ಇರ್ತದೆಯೋ ಆಗ ನಮಗೆ ಬೆಳಕಿನ ಅಗತ್ಯ ಇದೆ. ಈ ಪ್ರಪಂಚ ಪೂರ್ತಿ ಇಂದು ನಾವು ಬದುಕುತ್ತಿರುವ ಈ ಪ್ರಪಂಚ ಇದೆ ಅಲ್ವಾ, ಲೋಕ, ಈ ಲೋಕ ಫುಲ್ ಆಫ್ ಡಾರ್ಕ್ನೆಸ್, ಕತ್ತಲಮಯವಾಗಿದೆ. ಯಾವ ರೀತಿ ಕತ್ತಲೆ ಅಂತ ನೀವು ಕೇಳೋದಾದ್ರೆ, ಫುಲ್ ಆಫ್ ಅನ್ಬಿಲೀಫ್, ಅವಿಶ್ವಾಸದ ಕತ್ತಲೆ ಇದೆ. ದೈವಜ್ಞಾನ ಇಲ್ಲದ ಒಂದು ಕತ್ತಲೆ ಲೋಕದಲ್ಲಿದೆ. ಸ್ವಾರ್ಥ, ವಂಚನೆ ತುಂಬಿರುವ ಕತ್ತಲೆ ಇದೆ. ಈ ರೀತಿ ಸ್ವಾರ್ಥ, ಅವಿಶ್ವಾಸ, ಮೂಢನಂಬಿಕೆ, ಅಜ್ಞಾನ, ಅನೇಕ ವಿಧವಾದ ದುರಿಚ್ಛೆಗಳು, ವ್ಯಾಮೋಹಗಳು, ದ್ವೇಷ, ಅಸೂಯೆ ಇದೆಲ್ಲ ತುಂಬಿರುವ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋದು. ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ, ಪರಿಶುದ್ಧತೆ ತುಂಬಿರುವ ಒಂದು ಜಾಗದಲ್ಲಿ ಅಲ್ಲ ನಾವು ಬದುಕ್ತಾ ಇರೋದು. ಹೀಗೆ ಈ ಕತ್ತಲೆ, ಆಧ್ಯಾತ್ಮಿಕ ರೀತಿಯಲ್ಲಿ ಕತ್ತಲೆ ತುಂಬಿರುವ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋಗಬೇಕಾದ್ರೆ ಯಾವ ದಾರಿಯಲ್ಲಿ ಹೋಗಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮುಂದೆ ಎರಡು ದಾರಿ ಇದೆ. ಒಂದು ಈ ಲೋಕದ ದಾರಿ, ಇನ್ನೊಂದು ದೇವರು ನಮಗಾಗಿ ತೆರೆದುಕೊಟ್ಟ ಸಜೀವ ದಾರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತರು ತಮ್ಮ ದೇಹ ಎಂಬ ತೆರೆಯ ಮೂಲಕ ನಮಗಾಗಿ ಒಂದು ಸಜೀವವಾದ ದಾರಿಯನ್ನು ತೆರೆದಿಟ್ಟಿದ್ದಾರೆ. There is a living way God has opened for every believer, every children. ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ದೇವರು ಒಂದು ಸಜೀವವಾದ ದಾರಿಯನ್ನ ತೆರೆದಿಟ್ಟಿದ್ದಾರೆ ಯೇಸು ಕ್ರಿಸ್ತನ ದೇಹದ ಮುಖಾಂತರವಾಗಿ. ಯೇಸು ಕ್ರಿಸ್ತರ ದೇಹದ ಮುಖಾಂತರವಾಗಿ ದೇವರು ಪ್ರತಿಯೊಬ್ಬ ವಿಶ್ವಾಸಿಗೂ, ದೇವರ ಮಕ್ಕಳಿಗೂ, ಆಯ್ಕೆ ಆದವರಿಗೆ ಒಂದು ದಾರಿಯನ್ನು ತೆರೆದಿಟ್ಟಿದ್ದಾರೆ. ವೇ ಆಫ್ ಲೈಫ್, ಜೀವದ ದಾರಿ, ಸಜೀವ ದಾರಿಯನ್ನ ದೇವರು ತೆರೆದಿಟ್ಟಿದ್ದಾರೆ. ಅದೇ ರೀತಿ ಲೋಕದ ದಾರಿ ನಮ್ಮ ಮುಂದೆ ಆಲ್ರೆಡಿ ಇದೆ. ಈಗ ನಾವು ಆಯ್ಕೆ ಮಾಡ್ಕೋಬೇಕು, ನಾವು ಯಾವ ದಾರಿಯಲ್ಲಿ ನಡಿಬೇಕು ಅಂತ. ಲೋಕದ ದಾರಿಯಲ್ಲಿ ನಡಿಲಿಕ್ಕೆ
ನಮಗೇನು ಟಾರ್ಚ್ ಬೇಕಾಗಿಲ್ಲ. ಆದರೆ ದೇವರು ನಮಗಾಗಿ ಒಬ್ಬ ವಿಶ್ವಾಸಿಗೋಸ್ಕರ ತೆರೆದಿಟ್ಟಂತಹ ಆ ಸಜೀವ ಮಾರ್ಗದಲ್ಲಿ ನಡಿಲಿಕ್ಕೆ ನಮಗೆ ಬೆಳಕು ಬೇಕೇ ಬೇಕು. ದೇವರ ದಾರಿಯಲ್ಲಿ ನಡಿಲಿಕ್ಕೆ ದೇವರ ಬೆಳಕು ಬೇಕು. ಇಫ್ ಯು ವಾಂಟ್ ಟು ವಾಕ್ ಇನ್ ಗಾಡ್ಸ್ ವೇ, ಯು ಮಸ್ಟ್ ನೀಡ್ ಎ ಡಿವೈನ್ ಲೈಟ್, ಗಾಡ್ಲಿ ಲೈಟ್, ಲೈಟ್ ಫ್ರಮ್ ಗಾಡ್. ವಿತ್ ಯುವರ್ ಲೈಟ್ ಯು ಕೆನಾಟ್ ವಾಕ್ ಇನ್ ಗಾಡ್ಸ್ ವೇ. ಇಫ್ ಯು ವಾಂಟ್ ಟು ವಾಕ್ ಇನ್ ಗಾಡ್ಸ್ ವೇ, ಯು ಮಸ್ಟ್ ನೀಡ್ ಎ ಡಿವೈನ್ ಲೈಟ್. ನೀನು ದೇವರ ದಾರಿಯಲ್ಲಿ ನಡಿಬೇಕಾದ್ರೆ ನಿನಗೆ ಸ್ವರ್ಗೀಯವಾದ ಬೆಳಕೇ ಬೇಕು. ಈ ಲೋಕದ ಬೆಳಕಲ್ಲಿ ಅಂದ್ರೆ ನಿನ್ನ ಜ್ಞಾನದಲ್ಲಿ, ನಿನ್ನ ಬುದ್ಧಿಯಲ್ಲಿ, ನಿನ್ನ ತಿಳುವಳಿಕೆಯಲ್ಲಿ, ನಿನ್ನ ಬಲದಲ್ಲಿ ದೇವರ ದಾರಿಯಲ್ಲಿ ನಡಿಲಿಕ್ಕೆ ಆಗೋದಿಲ್ಲ. ದೇವರ ದಾರಿಯಲ್ಲಿ ನಡಿಲಿಕ್ಕೆ ದೇವರ ಬೆಳಕು ಬೇಕು. ಈ ದೇವರ ಬೆಳಕು ನಮಗೆ ಎಲ್ಲಿಂದ ಸಿಗುತ್ತೆ ಅಂದ್ರೆ ವಾಕ್ಯದಿಂದ ಸಿಗುತ್ತೆ. ಅದನ್ನೇ ನಾವು ಮೊದಲು ಓದಿದ್ದು. ಯೋರ್ ವರ್ಡ್ ಈಸ್ ಲ್ಯಾಂಪ್, ಲೈಟ್ ಟು ಮೈ ಪಾತ್. ದಾರಿಯಲ್ಲಿ ನಡಿಲಿಕ್ಕೆ, ನೀನು ನನಗಾಗಿ ಇಟ್ಟಿರುವ ಆ ಸಜೀವ ದಾರಿಯಲ್ಲಿ ನನಗೆ ನಡಿಲಿಕ್ಕೆ ದೇವರೇ ನಿನ್ನ ವಾಕ್ಯ ನನಗೆ ದಾರಿದೀಪವಾಗಿದೆ. ಈಗ ಈ ವಾಕ್ಯ ಯಾವ ರೀತಿಯಲ್ಲಿ ನಮ್ಮ ಒಳಗಡೆ ಬೆಳಕು ಕೊಡುತ್ತೆ ಅಂದ್ರೆ, ಇದೇ ಕೀರ್ತನೆ 119ನೇ ಕೀರ್ತನೆಯಲ್ಲಿ 130ನೇ ವಾಕ್ಯ ಹೇಳ್ತದೆ. ಕೀರ್ತನೆ 119 ವಾಕ್ಯ 130 ಓದೋಣ. ನಿನ್ನ ವಾಕ್ಯದ ಉಪದೇಶ, ನಿನ್ನ ವಾಕ್ಯದ ಉಪದೇಶ ಪ್ರಕಾಶ. ಹೇಳಿ, ಉಪದೇಶ ಪ್ರಕಾಶ, ಉಪದೇಶ ಪ್ರಕಾಶ. ಉಪದೇಶ ಇಲ್ಲದೆ ಇದ್ರೆ ಪ್ರಕಾಶ ಇಲ್ಲ. ನೋ ಉಪದೇಶ ನೋ ಪ್ರಕಾಶ. ಸೊ ಉಪದೇಶ ಇಲ್ಲದಿದ್ರೆ ಪ್ರಕಾಶ ಇಲ್ಲ. ಸೊ ವಾಕ್ಯದ ಉಪದೇಶ ಅಥವಾ ಅನ್ಫೋಲ್ಡಿಂಗ್ ಆಫ್ ಗಾಡ್ಸ್ ವರ್ಡ್, ಅದೇ ಉಪದೇಶ. ಅನ್ಫೋಲ್ಡಿಂಗ್ ಆಫ್ ಯುವರ್ ವರ್ಡ್ ಗಿವ್ಸ್ ಲೈಟ್. ಇದೆಯಲ್ವಾ 119 103. ಅನ್ಫೋಲ್ಡಿಂಗ್ ಆಫ್ ಗಾಡ್ಸ್ ವರ್ಡ್ ಗಿವ್ಸ್ ದ ಲೈಟ್. ಅನ್ಫೋಲ್ಡಿಂಗ್ ಅಂದ್ರೆ ಅನ್ಫೋಲ್ಡ್ ಆಗೋದು ಯಾವ ತರ? ಉಪದೇಶದ ಮೂಲಕ. ದೇವರ ವಾಕ್ಯದ ಉಪದೇಶದ ಮೂಲಕ ಅದು ಅನ್ಫೋಲ್ಡ್ ಆಗುತ್ತೆ. ಓಕೆ, ಬರೆಯಲ್ಪಟ್ಟ ದೇವರ ವಾಕ್ಯ ವಿವರಿಸ್ತಾ ಹೋಗುವಾಗ ಏನಾಗುತ್ತೆ? ಕೇಳಿಸಿಕೊಳ್ಳುವ ಮನುಷ್ಯನ ಹೃದಯದ ಒಳಗಡೆ ದೇವರ ಜ್ಞಾನವೆಂಬ ಬೆಳಕು ಬರ್ತದೆ, ವಿಶ್ವಾಸ ಎಂಬ ಬೆಳಕು ಬರ್ತದೆ, ದೈವ ಭಯ ಎಂಬ ಬೆಳಕು ಬರ್ತದೆ, ದೈವ ಭಕ್ತಿ ಎಂಬ ಬೆಳಕು ಬರ್ತದೆ. ಇದರ ಮುಖಾಂತರ ಅವನೇನ್ ಮಾಡ್ಲಿಕ್ಕಾಗ್ತದೆ? ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗಿ ದೇವರು ನಮಗಾಗಿ ಇಟ್ಟಿರುವ ಆ ಸಜೀವ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ದೇವರ ವಾಕ್ಯದ ಉಪದೇಶ ಇಲ್ಲದ ಜನತೆ ಒಂದು ರೀತಿಯಲ್ಲಿ ಆತ್ಮಿಕವಾಗಿ ಸತ್ತು ಹೋಗ್ತಾರೆ. ದೇವರ ವಾಕ್ಯದ ಉಪದೇಶ ಇಲ್ಲದೆ ಹೋದ್ರೆ ಆ ಸಭೆ, ಆ ಸಮೂಹ ಖಂಡಿತವಾಗಿಯೂ ಕತ್ತಲೆಯಲ್ಲಿ ನಡೀತದೆ. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ಸಮೂಹಗಳು, ಕ್ರೈಸ್ತ ಸಭೆಗಳು ಯಾಕೆ ಕತ್ತಲೆಯಲ್ಲಿ, ಅಜ್ಞಾನದಲ್ಲಿ, ದೈವ ಭಯವಿಲ್ಲದೆ, ಪ್ರೀತಿ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ, ದೇವರ ಜ್ಞಾನವಿಲ್ಲದೆ, ಸ್ವಂತ ಇಚ್ಛೆ ಪ್ರಕಾರ ಕುಡುಕುತನ, ವ್ಯಭಿಚಾರ, ಅನೈತಿಕತೆ, ಅಶುದ್ಧತೆ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಾಗೆತನ ಮುಂತಾದವುಗಳಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ಕ್ರೈಸ್ತ ಕುಟುಂಬದವರು, ಕ್ರೈಸ್ತ ವಿಶ್ವಾಸಿಗಳು. ಯಾಕೆ? ಕಾರಣ ಏನು? ಬೆಳಕಿಲ್ಲ. There is no true light. There is no divine light in the families, Christian families, Christian community. ಯಾಕೆ ಈ ಬೆಳಕಿಲ್ಲ? There is no proper teaching of God's word. ದೇವರ ವಾಕ್ಯದ ಉಪದೇಶ ಇಲ್ಲ. ಇನ್ನೊಂದ್ಸರಿ ಆ ವಾಕ್ಯ ಓದಿ. ತರುವುದು ನಿನ್ನ ವಾಕ್ಯದ ಉಪದೇಶ ಸರಳ ಜನರಿಗೆ ಜ್ಞಾನ ಪ್ರಕಾಶ. ಸಾಧಾರಣ ಜನರಿಗೆ, ಜ್ಞಾನಿಗಳಿಗಲ್ಲ, ಸಾಧಾರಣ ಜನರಿಗೆ ಜ್ಞಾನವನ್ನು ತರ್ತದೆ. ಯಾವ ಜ್ಞಾನ? ಯಾವ ಪ್ರಕಾಶ? ದೇವರ ಜ್ಞಾನವೆಂಬ ಪ್ರಕಾಶ, ದೇವರ ಜ್ಞಾನವೆಂಬ ಬೆಳಕು ತಗೊಂಡು ಬರುತ್ತಂತೆ ದೇವರ ವಾಕ್ಯದ ಉಪದೇಶ. ನೋಡಿ, ಹಿಂದೊಮ್ಮೆ ನಾವೆಲ್ಲರೂ ದೇವರ ವಾಕ್ಯದ ಈ ಒಂದು ಉಪದೇಶ ಸಿಗುವುದಕ್ಕಿಂತ ಮುಂಚಿತವಾಗಿ ನಾವು ಹೇಗೆ ನಡೀತಾ ಇದ್ವಿ? ಕತ್ತಲೆಯಲ್ಲಿ ನಡೀತಾ ಇದ್ವಿ, ಅಜ್ಞಾನದಲ್ಲಿ ನಡೀತಾ ಇದ್ವಿ, ಸ್ವಾರ್ಥದಲ್ಲಿ ನಡೀತಾ ಇದ್ವಿ, ಪಾಪಮಯವಾದ ಜೀವನವನ್ನು ಜೀವಿಸ್ತಾ ಇದ್ವಿ. ಪಾಪ ಯಾವುದು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಪಾಪ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ಕತ್ತಲೆಯಲ್ಲಿ ನಡೆಯುವವನಿಗೆ ಗುಂಡಿ ಎಲ್ಲಿದೆ ಗೊತ್ತಾಗೋದಿಲ್ಲ, ಮುಳ್ಳೆಲ್ಲಿದೆ ಗೊತ್ತಾಗೋದಿಲ್ಲ, ಹಾವು ಚೇಳು ಎಲ್ಲಿದೆ ಗೊತ್ತಾಗೋದಿಲ್ಲ.
ಅದೇ ರೀತಿ ನಮ್ಮ ಒಳಗಡೆ ವಾಕ್ಯೋಪದೇಶದ ಜ್ಞಾನ ಪ್ರಕಾಶ ಇಲ್ಲದೆ ಇದ್ರೆ, ಅಥವಾ ವಾಕ್ಯೋಪದೇಶದಿಂದ ಬರುವ ಜ್ಞಾನ ನಮ್ಮ ಒಳಗಡೆ, ಆ ಬೆಳಕು ನಮ್ಮ ಒಳಗಡೆ ಇಲ್ಲದೆ ಇದ್ರೆ ನಮಗೆ ಯಾವುದು ಪಾಪ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ಯಾವುದು ಅಶುದ್ಧತೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ನಿಜವಾಗ್ಲೂ ನಮಗೆ ಇನ್ನೂ ಗೊತ್ತಾಗಬೇಕು, ನಮಗೆ ಗೊತ್ತಾಗಬೇಕು. ಗೊತ್ತಾಗೋದು ಹೇಗೆ ಗೊತ್ತಾ? ವಾಕ್ಯೋಪದೇಶದ ಮೂಲಕ. ಈಗ ನೋಡಿ, ನಮಗೆ ಪಾಪ ಅಂದ್ರೆ ಏನು ಅಂತ ಈಗ ನಮಗೊಂದು ಎಲ್ರಿಗೂ ಒಂದು ಐಡಿಯಾ ಇದೆ. ಆದ್ರೆ ನಿಜವಾಗ್ಲೂ ಇನ್ನೂ ಪಾಪ ಇದೆಯಾ ಕೇಳಿದ್ರೆ ಇದೆ. ಏನು ಪಾಪ ಇರಬಹುದು? ಇನ್ನು ನಾವು ಪಾಪದಲ್ಲಿ ಇದೀವ ಕೇಳಿದ್ರೆ ಇದೀವಿ ಅಂತ ಜನರಲ್ ಆಗಿ ಹೇಳ್ತೀವಿ, ಆದ್ರೆ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗುತ್ತಾ? ಈಗ ನಾನೊಬ್ಬ ವ್ಯಭಿಚಾರ ಮಾಡಿ ಬಂದ್ರೆ, ಸುಳ್ಳು ಹೇಳಿ ಬಂದ್ರೆ, ಕೊಲೆ ಮಾಡಿ ಬಂದ್ರೆ, ನೀನು ಪಾಪಿ ಅಂತ ಹೇಳುವಾಗ ಹೌದು ನಾನು ಇದು ಮಾಡಿದ್ದೀನಿ ಆದ್ರಿಂದ ನಾನು ಪಾಪಿ ಅಂತ ಹೇಳ್ತೀವಿ. ಅದಲ್ಲದೆ ನೀ ಪಾಪಿ ಅಂತ ಹೇಳುವಾಗ ಹೌದು ಸ್ವಾಮಿ ನಾನು ಪಾಪಿ ಅಂತ ಸುಮ್ಮನೆ ಒಪ್ಕೋಬಹುದು ಜನರಲ್ ಆಗಿ. ಹಾಗೆ ಒಪ್ಕೊಂಡೇನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಆಗುತ್ತೆ? ಏನು ಪ್ರಯೋಜನ ಆಗೋದಿಲ್ಲ. ಸ್ಪೆಸಿಫಿಕ್ ಆಗಿ ನಾನು ಪಾಪಿ ಅಂತ ನನಗೆ ಅರ್ಥ ಆಗಬೇಕು. ಹೇಗೆ ಅರ್ಥ ಆಗುತ್ತೆ? ವಾಕ್ಯೋಪದೇಶ. ವಾಕ್ಯೋಪದೇಶದ ಮುಖಾಂತರ ನಮಗೆ ಅರ್ಥ ಆಗುತ್ತೆ ನಾನು ಇನ್ನೂ ಪಾಪದಲ್ಲಿ ಇದೀನೋ ಇಲ್ವೋ ಅಂತ, ಅಥವಾ ನಾನಿನ್ನೂ ಏನೆಲ್ಲ ಸರಿಪಡಿಸ್ಕೊಳ್ಳಿಕ್ಕಿದೆ, ನನ್ನ ದೇವರು ನನಗಾಗಿ ಇಟ್ಟಿರ್ತಕ್ಕಂಥ ಆ ದಾರಿಗೆ ಇನ್ನೂ ಎಷ್ಟು ಮಟ್ಟಿಗೆ ನನಗೆ ಬರ್ಲಿಕ್ಕಾಗಿದೆ ಅನ್ನೋದು ನನಗೆ ಅರ್ಥ ಆಗೋದು ಯಾವಾಗ ಅಂದ್ರೆ, ಯಾವಾಗ ವಾಕ್ಯ ಉಪದೇಶ ನನಗೆ ಸಿಗುತ್ತೋ ಆಗ ಮಾತ್ರನೇ. ಅಲ್ಲಿವರೆಗೂ ಖಂಡಿತವಾಗಲೂ ನಾವು ಹೀಗೆ ಇರ್ತೀವಿ, ಬಲಗೊಳ್ಳೋದಿಲ್ಲ. ಆದ್ರೆ ವಾಕ್ಯೋಪದೇಶ ಸಿಕ್ಕದಷ್ಟು ನಾವೇನಾಗ್ತೀವಿ? ವಿ ವಿಲ್ ಬಿಕಮ್ ಸ್ಟ್ರಾಂಗ್. The more we get the teachings of God's word, the teachings of God's word will make us strong spiritually, so that we can walk in God's way. When we get that spiritual strength, we will walk in God's way. ಯಾವಾಗ ಆತ್ಮಿಕ ಬಲ ನಮಗೆ ಸಿಗ್ತದೆಯೋ ಆಗ ಮಾತ್ರನೇ, with that strength only we can walk in His way. Otherwise we will walk in our own ways. ವಾಕ್ಯೋಪದೇಶದಿಂದ ಸಿಗುವಂತ ಬಲ ಇದೆಯಲ್ವಾ, ಜ್ಞಾನ, ಆ ದೈವಜ್ಞಾನವೆಂಬ ಬಲ ನಿಮ್ಮಲ್ಲಿ ಯಾರು ಪಡ್ಕೊಳ್ತಿರೋ ನೀವು ದೇವರ ದಾರಿಯಲ್ಲಿ ನಡೀತೀರಿ. ಪಡ್ಕೊಳ್ಳದೆ ಇರುವವರಿಗೆ, ಜ್ಞಾನ ಸಿಗದೇ ಇದ್ದವರಿಗೆ ಖಂಡಿತವಾಗಲು ದೇವರು ಇದ್ದಾರೆ ಅಂತಾನೂ ಗೊತ್ತಿರುತ್ತೆ, ದೇವರ ದಾರಿ ಇದೆ ಅಂತಾನೂ ಗೊತ್ತಿರುತ್ತೆ, ಆದ್ರೆ ನಮಗೆ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೆನಿ ಪೀಪಲ್ ಆರ್ ಡಿಸೀವ್ಡ್ ಇನ್ ದಟ್ ವೇ. ಆ ರೀತಿಯಲ್ಲಿ ಅನೇಕರು ವಂಚನೆಗೆ ಒಳಗಾಗಿದ್ದಾರೆ. ಯಾವ ರೀತಿ ಗೊತ್ತಾ? ದೇವರು ಇರೋದು ನಮಗೆ ಗೊತ್ತು. ವಿ ನೋ ದೇರ್ ಇಸ್ ಗಾಡ್, ವಿ ನೋ ದೇರ್ ಈಸ್ ಗಾಡ್ಸ್ ವೇ ಆಲ್ಸೋ. ದೇವರು ಇರೋದು ನಮಗೆ ಗೊತ್ತು, ದೇವರ ದಾರಿ ಇರೋದು ನಮಗೆ ಗೊತ್ತು. ಅಂಡ್ ವಿ ನೋ ವಿ ಮಸ್ಟ್ ವಾಕ್ ಇನ್ ದಟ್ ವೇ ಓನ್ಲಿ. ಆ ದಾರಿಯಲ್ಲೇ ನಡಿಬೇಕು ಅಂತಾನೂ ನನಗೆ ಗೊತ್ತು. ಕ್ವೆಶ್ಚನ್, ಆರ್ ಯು ವಾಕಿಂಗ್ ಇನ್ ದಟ್ ವೇ? ನೀನು ಆ ದಾರಿಯಲ್ಲಿ ನಡೀತಾ ಇದೀಯಾ? ಗೊತ್ತಿರೋದ್ರಿಂದ ನಡೀಲಿಕ್ಕೆ ಆಗೋದಿಲ್ಲ, ಆದ್ರೆ ನಮ್ಮೊಳಗಡೆ ಬಲ ಬೇಕು. ಅದನ್ನೇ ನಾನು ಹೇಳಿದ್ದು. ವಿ ಮಸ್ಟ್ ನೀಡ್ ದಟ್ ನಾಲೆಡ್ಜ್, that strength of God in us, so that with that strength only we can walk in that way. ಆ ಬಲದಲ್ಲಿ ಮಾತ್ರವೇ ನಮಗೆ ಆ ದಾರಿಯಲ್ಲಿ, ನಮಗಾಗಿ ದೇವರು ಇಟ್ಟಿರ್ತಕ್ಕಂಥ ಆ ಸಜೀವವಾದ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಡೆದೇ ಇದ್ರೆ ಏನಾಗುತ್ತೆ ಕೇಳಿದ್ರೆ, ನಡೆದಿದ್ರೆ ನಮ್ಮ ಜೀವನದಲ್ಲಿ ಖಂಡಿತ ನೆಮ್ಮದಿ ಇಲ್ಲದೆ ಬದುಕಬೇಕಾಗುತ್ತೆ. ಬದುಕ್ತೀವಿ, ನೆಮ್ಮದಿ ಇಲ್ಲದೆ ಬದುಕಬೇಕಾಗ್ತದೆ. ಕ್ರೈಸ್ತ ಜೀವನ ಒಂದು ನೆಮ್ಮದಿಯ ಜೀವನ. ಆದರೆ ಕ್ರೈಸ್ತರಾಗಿದ್ದು ನೀವು ನೆಮ್ಮದಿ ಇಲ್ಲದೆ ಬದುಕೋದಾದ್ರೆ ಅದರ ಅರ್ಥ ಇಷ್ಟೇ, ನೀವು ಇನ್ನೂ ಕೂಡ ನಿಮ್ಮ ದಾರಿಯಲ್ಲಿ ನಡೀತಾ ಇದ್ದೀರಿ, ದೇವರ ದಾರಿಗೆ ಇನ್ನೂ ಬಂದಿಲ್ಲ. ಯಾಕೆ ಬರ್ಲಿಕ್ಕಾಗಿಲ್ಲ ಅಂದ್ರೆ, ಇನ್ನೂ ಕೂಡ ನಮ್ಮ ಜೀವನದಲ್ಲಿ ಪಾಪ ಇದೆ. ಸಿನ್ ಇಸ್ ದೇರ್ ಇನ್ ಅಸ್ ಸ್ಟಿಲ್. ಓಕೆ, ನೀವು ಕೇಳಬಹುದು ಯಾವ ಪಾಪ ನಮ್ಮಲ್ಲಿರ್ಬೋದು, ನನ್ನಲ್ಲಿ ಯಾವ ಪಾಪ ಇದೆ ಅಂತ. ಯಾವ ಪಾಪ ಇದೆ ಅಂತ ನಾವು ವಾಕ್ಯದ ಮುಖಾಂತರ ನೋಡೋಣ. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯ ಓದೋಣ. ರೋಮನ್ಸ್ 8:29. ಓಕೆ, ಓಕೆ, ಸಾಕ್ಬಿಡಿ. ದೇವರು ನಮ್ಮನ್ನ ಅಥವಾ ಕರೆಯಲ್ಪಟ್ಟವರನ್ನ ಏನೆಂದು ನೇಮಿಸಿದ್ದಾರೆ? For those whom he foreknew, he also predestined to be conformed to the image of his son. ತನ್ನ ಪುತ್ರನ
ಅನುರೂಪಿ ಆಗುವಂತೆ ದೇವರು ನಮ್ಮನ್ನ ಕರೆದಿದ್ದಾರೆ. ಯೇಸುವಿನಂತೆ ಆಗ್ಲಿಕ್ಕೆ ಕರೆದಿದ್ದಾರೆ. ಯಾವುದರಲ್ಲಿ? ನಮ್ಮ ಆಲೋಚನೆಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಜೀವನದಲ್ಲಿ, ನಾವು ತೆಗೆದುಕೊಳ್ಳುವ ಡಿಸಿಷನ್ಸ್ ಅಲ್ಲಿ ಯೇಸುವಿನ ತರ ಆಗಬೇಕು ಅಂತ ದೇವರು ನಮ್ಮನ್ನು ಕರೆದಿದ್ದಾರೆ. ಈ ವಾಕ್ಯದ ಪ್ರಕಾರ ಅದಾಗದೇ ಇದ್ರೆ ಅದೇ ಪಾಪ. ದಟ್ ಇಸ್ ಸಿನ್. ಯಾಕೆ ಅಂದ್ರೆ ಒಬ್ಬನು ಒಳಿತನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇದ್ರೆ ಅದು ಪಾಪವಾಗುತ್ತದೆ. ಒಬ್ಬನು ಒಳಿತನ್ನು ಮಾಡಬೇಕೆಂದು ಗೊತ್ತಿದ್ದು ಅದನ್ನು ಅವನು ಮಾಡದೆ ಹೋದ್ರೆ ಅದು ಪಾಪ ಆಗುತ್ತೆ. ಕುಡಿಯೋದು, ವ್ಯಭಿಚಾರ ಮಾಡೋದೆಲ್ಲ ಪಾಪ ನಮಗೆ ಗೊತ್ತು, ಈಗ ದಾಟಿ ಮುಂದೆ ಬಂದಿದ್ದೀವಿ. ಆದ್ರೂ ಕೂಡ ಈಗ ಪ್ರಶ್ನೆ, ನಿನ್ನೆಗಿಂತ ಇವತ್ತು, ಕಳೆದ ವಾರಕ್ಕಿಂತ ಈ ವಾರ, ಕಳೆದ ತಿಂಗಳಿಗಿಂತ ಈ ತಿಂಗಳು ಎಷ್ಟು ಯೇಸುವಿನ ಒಂದು ರೂಪಕ್ಕೆ ನಾನು ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ? ಹೌ ಮಚ್ I am transformed into the image of Jesus Christ from last week to this week, last year to this year, last day to this day, today. If not, we are in sin. ಪಾಪದಲ್ಲಿದ್ದೀವಿ. ಇದನ್ನು ನಾವು ಸುಲಭಕ್ಕೆ ಅಂಗೀಕರಿಸೋದಿಲ್ಲ. ಆದರೆ ವಾಕ್ಯದ ಪ್ರಕಾರ ನೋಡುವಾಗ ನಾವು ಅಂಗೀಕಾರ ಮಾಡಲೇಬೇಕು. ಇದಕ್ಕಾಗಿ ಕರೆಯಲ್ಪಟ್ಟಿದ್ದು, ಇದಕ್ಕಾಗಿ ನೇಮಿಸಲ್ಪಟ್ಟಿದ್ದು. ಇದು ಆಗದೆ ಹೋದ್ರೆ ಐ ಮೀನ್ ಸಿನ್. ಹಾಗಾದ್ರೆ ಯಾವ ಸಿನ್ ಅಂತ ಕೇಳೋದಾದ್ರೆ, ಸಿನ್ ಆಫ್ ಸೆಲ್ಫಿಶ್ನೆಸ್, ಸೆಲ್ಫ್ ಸೆಂಟರ್ಡ್ನೆಸ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಅನ್ಲೆಸ್ ಅಂಡ್ ಅಂಟಿಲ್ ಯು ಡಿನೈ ಯುವರ್ ಸೆಲ್ಫ್ ಯು ಕೆನಾಟ್ ಬಿ ಮೈ ಫಾಲೋವರ್, ಮೈ ಡಿಸೈಪಲ್. ಡಿಸೈಪಲ್ ಅಂದ್ರೆ ಏನು ಅರ್ಥ? ಡಿಸೈಪಲ್ ಅಂದ್ರೆ ಶಿಷ್ಯ, ಗುರುವಿನಂತೆ ಆಗೋದು. ಗುರುವಿನಂತೆ ಆಗೋದು. ಯೇಸು ಬಯಸೋದು ಅದೇನೆ. ಯೇಸು ಬಯಸೋದು ಅದೇನೆ. ಗುರುವಿನಂತೆ ಶಿಷ್ಯ ಆದ್ರೆ ಅಷ್ಟೇ ಸಾಕು. ಮ್ಯಾಥ್ಯೂ 10:25 ಅಲ್ಲಿ ಜೀಸಸ್ ಹೇಳ್ತಾರೆ, ಗುರುವಿನಂತೆ ಶಿಷ್ಯನಾದ್ರೆ ಅಷ್ಟೇ ಸಾಕು. ಗುರು ಯಾರು? ಯೇಸು ಕ್ರಿಸ್ತರು. ಗುರುವಿನಂತೆ ಈ ಶಿಷ್ಯರು ನಾವು ಅಲ್ವಾ? ಗುರುವಿನಂತೆ ಆದ್ರೆ ಅಷ್ಟೇ ಸಾಕಂತೆ. ಏನಂತ ಇದೆ? ಗುರುವಿನಂತೆ ಶಿಷ್ಯನು ಸಾಕು, ಅಷ್ಟೇ ಸಾಕು. ಗುರುವಿನಂತೆ ಶಿಷ್ಯನು, ದಣಿಯಂತೆ ದಾಸನು. ದಣಿಯನು ಅವರೇ, ಗುರುನು ಅವರೇ. ಆ ಗುರುವಿನ ಹಾಗೆ ಶಿಷ್ಯನು, ದಣಿಯ ಹಾಗೆ ದಾಸನು ಆಗ್ಬಿಟ್ರೆ ಅಷ್ಟೇ ಸಾಕು. ದಟ್ ಈಸ್ ದ ಕಂಪ್ಲೀಟ್ನೆಸ್ ಆಫ್ ಯುವರ್ ಲೈಫ್. ನಮ್ಮ ಜೀವನದ ಸಂಪೂರ್ಣತೆ ಏನು ಕೇಳಿದ್ರೆ ಈ ಒಂದು ವಾಕ್ಯ. ವಾಟ್ ಈಸ್ ದ ಕಂಪ್ಲೀಟ್ನೆಸ್ ಆಫ್ ಯುವರ್ ಲೈಫ್ ಅಂತ ಕೇಳೋದಾದ್ರೆ, ಮ್ಯಾಥ್ಯೂ 10:25 ಇಸ್ ದ ಕಂಪ್ಲೀಟ್ನೆಸ್ ಆಫ್ ಯುವರ್ ಲೈಫ್, ಆಫ್ ಯುವರ್ ಕ್ರಿಶ್ಚಿಯನ್ ಲೈಫ್. ಕ್ರಿಸ್ತಿಯ ಜೀವಿತದ ಸಂಪೂರ್ಣತೆ ಏನು ಕೇಳಿದ್ರೆ, ಗುರುವಿನಂತೆ ಆಗುವುದು, ದಣಿಯಂತೆ ಆಗುವುದು, ಯಜಮಾನನಂತೆ ಆಗುವುದು. ಹೂ ಇಸ್ ಅವರ್ ಗುರು? ಹೂ ಇಸ್ ಅವರ್ ಮಾಸ್ಟರ್? ಜೀಸಸ್ ಕ್ರೈಸ್ಟ್. ಟು ಬಿ ಲೈಕ್ ಜೀಸಸ್, ಯೇಸುವಿನಂತೆ ಆಗೋದು. ಬಾಹ್ಯವಾಗಿ ಅಲ್ಲ, ಆಂತರಿಕವಾಗಿ. ಇನ್ ಅವರ್ ಬಿಹೇವಿಯರ್, ಮುಖ್ಯವಾಗಿ ನಮ್ಮ ಆಲೋಚನೆಯಲ್ಲಿ. ಪೌಲರು ಹೇಳ್ತಾರಲ್ವಾ, ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಎಲ್ಲ ಆಗೋದು ಮೈಂಡ್ ಅಲ್ಲಿ. ಆಯ್ತಾ? ನಿಮ್ಮ ಆತ್ಮದಲ್ಲಿ ಏನಾದ್ರೂ ಆಗ್ಬೇಕಾದ್ರೂ ಮೈಂಡ್ ಅಲ್ಲೇ ಫಸ್ಟ್ ಆಗ್ಬೇಕು. ಎಲ್ಲ ಆಗೋದು ಫಸ್ಟ್ ಮೈಂಡ್ ಅಲ್ಲೇ. ಸೊ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪೌಲರು ಹೇಳ್ತಾರೆ, ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತ ಯೇಸುವಿನ ಮನೋಭಾವನೆ ಉಳ್ಳವರು ಅಂತ. ಸೊ ನಮ್ಮ ಮನೋಭಾವನೆ ಏನಾಗಿದೆ? ನಮ್ಮ ಮನಸ್ಸು, ನಮ್ಮ ಮೈಂಡ್ ಕ್ರಿಸ್ತ ಯೇಸುವಿನ ಹಾಗೆ ಯಾವಾಗ ರೂಪಾಂತರಗೊಳ್ಳುತ್ತೋ ಆಗ ಖಂಡಿತವಾಗಲೂ ನಮ್ಮ ಬಿಹೇವಿಯರ್ ಕ್ರಿಸ್ತ ಯೇಸುವಿನಂತೆ ಆಗುತ್ತೆ. ಇಫ್ ಯು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್, ಇಫ್ ಯುವರ್ ಮೈಂಡ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್, ಓಕೆ, ಯು ವಿಲ್ ಬಿಹೇವ್ ಲೈಕ್ ಜೀಸಸ್. ಬಿಹೇವ್ ಲೈಕ್ ಜೀಸಸ್ ಅಂದ್ರೆ ಏನು? ಹೋಗಿ ದೆವ್ವಗಳನ್ನು ಓಡಿಸ್ತೀರಿ, ಸತ್ತವರನ್ನ ಎಬ್ಬಿಸ್ತೀರಿ, ಅದಲ್ಲ. ಯು ವಿಲ್ ವಾಕ್ ಇನ್ ಲವ್. You will be able to walk in love. You will be able to walk in
holiness. You will be separated from world and things of this world. ಯೇಸುವಿನಂತೆ ಆಗೋದು ಅಂದ್ರೆ, ಜೀವಿಸೋದು ಅಂದ್ರೆ ಪ್ರೀತಿಯಲ್ಲಿ ಜೀವಿಸ್ಲಿಕ್ಕೆ ಆಗ್ತದೆ ನಮಗೆ. ಈಗ ನಮ್ಮನ್ನೇ ನಾವು ನೋಡ್ಕೊಳ್ಳೋಣ. ನಮ್ಮಲ್ಲಿ ಎಷ್ಟು ಜನರ ಹೃದಯದಲ್ಲಿ ದ್ವೇಷ ಇದೆ, ಬೇಜಾರಿದೆ. ಯಾರ ಮೇಲಾಗ್ಲಿ, ಯಾರ ಮೇಲಾದ್ರೂ ಯಾವುದಾದ್ರೂ ವಿಷಯದಲ್ಲಿ ಬೇಸರ ಇದ್ರೆ ಯು ಆರ್ ಇನ್ ಡಾರ್ಕ್ನೆಸ್, ನೀನು ಕತ್ತಲೆಯಲ್ಲಿದೆಯಾ ಅಂತ ಅರ್ಥ. ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಕುಟುಂಬವನ್ನ ಸರ್ವನಾಶ ಮಾಡಿದವರು ನಿಮ್ಮ ಜೀವನದಲ್ಲಿ ಇರ್ಬೋದು, ನಿಮಗೆ ತುಂಬಾ ದ್ರೋಹ ಮಾಡಿದವರು ನಿಮ್ಮ ಜೀವನದಲ್ಲಿ ಇರ್ಬೋದು, ನಿಮ್ಮ ಹೆಸರನ್ನ ಹಾಳು ಮಾಡಿದವರು, ನಿಮಗೆ ಮಾನಭಂಗ ಮಾಡಿದವರು, ನಿಮ್ಮ ಮಕ್ಕಳ ಲೈಫನ್ನು ಹಾಳು ಮಾಡಿದವರು, ಯಾರೇ ಆಗಿರಲಿ, ಹೂವರ್ ಇಟ್ ಮೇ ಬಿ, ನಿಮ್ಮ ಜೀವಿತದಲ್ಲಿ ಇರ್ಬೋದು. ಆದರೆ as a Christian, as a child of God, as a believer of Jesus Christ, if you have hatred or enmity or anything against such person, you are in sin. ನೀನು ಪಾಪದಲ್ಲಿದೆಯಾ? your mind is still your mind. ನಿನ್ನ ಮೈಂಡ್ ಈಗಲೂ ನಿನ್ನ ಮೈಂಡೇ. ಬಾಯಲ್ಲಿ ಮಾತ್ರ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ನೀವು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಶಾಶ್ವತಪ್ಪ, ಪ್ರೀತಿ ಸ್ವರೂಪನೇ, ಕರುಣಾಮಯನೇ, ಒಳ್ಳೆಯ ದೇವರೇ ಹಾಡ್ತೀರಿ, ಸ್ತುತಿಸ್ತೀರಿ, ಪ್ರಾರ್ಥಿಸ್ತೀರಿ, ಎಲ್ಲ ಮಾಡ್ತೀವಿ. ಬಟ್ ದೇರ್ ಇಸ್ ನೋ ರಿನ್ಯೂವಲ್ ಹಿಯರ್, ನೋ ಲೈಟ್ ಹಿಯರ್. ವಾಕ್ಯೋಪದೇಶ ಬೆಳಕು ಕೊಡುತ್ತೆ. ರಿಸೀವ್ ದಟ್ ಲೈಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲ ಬೆಳಕು ಸ್ವೀಕಾರ ಆಗಲಿ ಒಬ್ಬೊಬ್ಬರ ಮೈಂಡಲ್ಲಿ ಬರಲಿ. ಆ ಮೈಂಡ್ ಒಳಗಡೆ, ನಮ್ಮೊಬ್ಬೊಬ್ಬರ ಮೈಂಡ್ ಒಳಗಡೆ ಆ ಒಂದು ಬೆಳಕು ಬರಲಿ, ಸ್ವರ್ಗೀಯ ಬೆಳಕು. ಈ ವಾಕ್ಯೋಪದೇಶದ ಮುಖಾಂತರ ಪವಿತ್ರಾತ್ಮರು ಅಂಟಿಸ್ಲಿ, ತುಂಬಿಸ್ಲಿ, ಅದು ಸ್ವೀಕಾರ ಆಗಲಿ. ಅದಕ್ಕೆ ವಿರುದ್ಧವಾಗಿರುವ ಎಲ್ಲ ಆತ್ಮಿಕ ಆಲೋಚನೆಗಳು, ಮಾನಸಿಕ ಚಿಂತೆಗಳು, ಕೋಟೆಗಳು ಯೇಸು ನಾಮದ ಶಕ್ತಿಯಿಂದ ಲಯವಾಗಿ ಹೋಗ್ಲಿ. ಪ್ರತಿಯೊಬ್ಬರಲ್ಲೂ ಅದು ರಿಸೀವ್ ಆಗಲಿ ಯೇಸು ನಾಮದಲ್ಲಿ. ಯಾಕಂದ್ರೆ ದೇವರು ಬಯಸ್ತಾ ಇದ್ದಾರೆ ಏನನ್ನ, ಅವರ ಮಕ್ಕಳು ಅವ್ರ ಹಾಗೆ ಬದುಕಬೇಕು ಅಂತ. God wants his children to live like him. ಅವ್ರ ತರ ಬದುಕಬೇಕು ಅಂತ, ಅಂದ್ರೆ ಪ್ರೀತಿಯಲ್ಲಿ ಬದುಕಬೇಕು ಅಂತ, ಪವಾಡ ಮಾಡ್ತಾ ಬದುಕಬೇಕು ಅಂತ ಅಲ್ಲ ದೇವರು ಬಯಸ್ತಾ ಇಲ್ಲ. ಆಯ್ತಾ? ದೇವರು ಪ್ರಾರಂಭದಿಂದ ಬಯಸಿದ್ದು ಒಂದೇ ಒಂದು, ಈಗಲೂ ಬಯಸ್ತಾ ಇರೋದು ಒಂದೇ, ನಾವು ಪ್ರೀತಿಯಲ್ಲಿ ಜೀವಿಸಬೇಕು ಅಂತ. ವಿ ಮಸ್ಟ್ ವಾಕ್ ಇನ್ ಲವ್. ಯೋವಾನನು ಬರೆದ ಪತ್ರಿಕೆಯಲ್ಲಿ ಅನೇಕ ಬಾರಿ ಯೋವಾನರು ಮತ್ತೆ ಮತ್ತೆ ಹೇಳ್ತಾರೆ, ದಿಸ್ ಈಸ್ ದ ಓನ್ಲಿ ಒನ್ ಕಮಾಂಡ್ಮೆಂಟ್ ಯು ಹ್ಯಾವ್ ಹರ್ಡ್ ಫ್ರಮ್ ದ ಬಿಗಿನಿಂಗ್ ಅಂಡ್ ದಟ್ ಕಮಾಂಡ್ಮೆಂಟ್ ಈಸ್ ಲವ್. ವಾಕ್ ಇನ್ ಲವ್. ಪ್ರೀತಿಯಲ್ಲಿ ಜೀವಿಸ್ರಿ, ಪ್ರೀತಿಯಲ್ಲಿ ಜೀವಿಸ್ರಿ. ಪ್ರೀತಿಯಲ್ಲಿ ಜೀವಿಸೋದು ಅಂದ್ರೆ ಮನೆಯಲ್ಲಿ ನಿಮ್ಗೆ ಇಷ್ಟ ಆಗೋರನ್ನ ಪ್ರೀತಿ ಮಾಡಿ, ಪ್ರಪಂಚದಲ್ಲಿ ನಿಮ್ಗೆ ಇಷ್ಟ ಇದ್ದವ್ರನ್ನ ಪ್ರೀತಿ ಮಾಡಿ, ಇಷ್ಟಪಡಿ, ಅವ್ರಿಗೇನೋ ಕೊಡಿ, ಅದಲ್ಲ. ಪ್ರೀತಿಯಲ್ಲಿ ಜೀವಿಸ್ರಿ ಅಂದ್ರೆ ನಿಮ್ಮ ಹೃದಯದಲ್ಲಿ ಒಬ್ಬರ ಮೇಲೂ ದ್ವೇಷ ಇರಬಾರ್ದು. ಯೇಸು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಿ ಈಸ್ ಅವರ್ ಗುರು, ಅವರ್ ಮಾಸ್ಟರ್, our teacher. He taught us how to love, whom to love. Love your enemies. It is easy for you to love your own loved ones. It is very easy. Anybody can do that. Even animals can do that sometimes. ಪ್ರಾಣಿಗಳಿಗೂ ಸಾಧ್ಯ ಇದೆ. Even for all the people of this world can do that. They can love their loved ones. But only the true child of God can love their enemy. If you are a true child of the living God and God is your Father and you have the true mind of Christ, you can love your enemy any times. Not only 7 times, 70 times 7, and more than that, you will continuously love your enemies. ನಿಮ್ಮ ಶತ್ರುವನ್ನು 1 ಸಾರಿ ಅಲ್ಲ, 7 ಸಾರಿ ಅಲ್ಲ, 70 ಸಾರಿ ಅಲ್ಲ, ನಿರಂತರವಾಗಿ ಪ್ರೀತಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಹಾಗಂತ ಹೇಳ್ಬಿಟ್ಟು ನೀವು ಅವ್ರ ಕಾಲಿಗೆ ಬೀಳ್ಬೇಕು, ಅವ್ರನ್ನ ತಪ್ಕೋಬೇಕು, ಅವ್ರಿಗೆ ಊಟ ಕೊಡಬೇಕು ಅಂತ ಅಲ್ಲ. ಬಟ್ ಯು ಶುಡ್ ನಾಟ್ ಹ್ಯಾವ್ ಎನಿ ಹೇಟ್ರೇಟ್. ನಿಮ್ಮ ಒಳಗಡೆ ಅವ್ರ ವಿಷಯ ಕೇಳಿಸ್ಕೊಂಡಾಗ ಬಾಯ್ಲ್ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು, ಬೇಜಾರಾಗಬಾರ್ದು, ಕಣ್ಣಲ್ಲಿ ನೀರು ಬರಬಾರ್ದು, ಕೋಪ ಬರಬಾರ್ದು, ಮುಖಚರ್ಯ ಬದಲಾಗಬಾರ್ದು. ಅಷ್ಟೇ. ಕೆಲವೊಮ್ಮೆ ನಾವು ಕಾಲಿಗೆ ಬೀಳ್ತೀವಿ ಕೆಲವೊಂದು ರಿಟ್ರೀಟ್ಗೆಲ್ಲ ಹೋಗಿ, ಆದರೆ ಅವ್ರ ಹೆಸರು ಕೇಳಿದ ತಕ್ಷಣ ಮತ್ತೆ ಮುಖ ಕೆಂಪಗಾಗುತ್ತೆ, ಕಪ್ಪಗಾಗುತ್ತೆ, ಬಾಯ್ಲ್ ಆಗುತ್ತೆ, ಏನೇನೋ ಆಗುತ್ತೆ. ದಟ್ ಈಸ್ ಯೂಸ್ಲೆಸ್. ಅವರಲ್ಲಿ ಕಾಲಿಗೆ ಬೀಳ್ಸೋರು ಸುಮಾರು ಜನ ಇದ್ದಾರೆ. ಕಾಲಿಗೆ ಬೀಳಿ ಅಂತ ಹೇಳಿದಾಗ ಕಾಲಿಗೆ ಬೀಳ್ತೀರಿ. ಆ ಟೈಮಲ್ಲಿ ಒಂದು ಎಮೋಷನಲ್ಲಿ ನೀವೇನೋ ಮಾಡ್ತೀರಿ, ಕ್ಷಮಿಸ್ತೀನಿ ಇನ್ನು ಮೇಲೆ ಹಾಗೆ ಹೀಗೆ ಅಂತೆಲ್ಲ ಭಯ ಪಟ್ಕೊಂಡೇನೋ ಮಾಡ್ತೀರಿ. ಆದರೆ ಹೊರಗೆ ಹೋದ್ಮೇಲೆ ಅವ್ರ ಹೆಸರು ಬಂದಾಗ, ಅವ್ರ ಎದುರುಗಡೆ ಬಂದಾಗ ಅವ್ರ ಮುಖ ನೋಡ್ಲಿಕ್ಕೆ ನಿಮಗೆ ಆಗೋದಿಲ್ಲ, ಇಷ್ಟ ಇರೋದಿಲ್ಲ. ಅದರ ಅರ್ಥ ಇಷ್ಟೇ, ನೀವು ಅವ್ರನ್ನ ಕ್ಷಮಿಸಿಲ್ಲ. ಅದರಿಂದ ಕ್ಷಮೆ ಅನ್ನೋದು ಕಾಲಿಗೆ ಬಿದ್ದು ತೋರಿಸೋ ಅಗತ್ಯ ಏನಿಲ್ಲ. ನಿಮ್ಮ ಒಳಗಡೆ ಇರ್ತಕ್ಕಂಥ ಆ ಕಹಿ, ದಟ್ ಬಿಟರ್ನೆಸ್ ಮಸ್ಟ್ ಗೋ.
ಅದು ಯಾವಾಗ ಸಾಧ್ಯ ಆಗುತ್ತೆ? ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ವೆನ್ ಯು ರಿನೀವ್ ಯುವರ್ ಮೈಂಡ್ ವಿತ್ ದ ವರ್ಡ್ ಆಫ್ ಗಾಡ್, ವಿತ್ ದ ನಾಲೆಡ್ಜ್ ಆಫ್ ಗಾಡ್, ವೆನ್ ದಟ್ ಲೈಟ್ ಕಮ್ಸ್ ಹಿಯರ್, ಯುವರ್ ಕ್ಯಾರೆಕ್ಟರ್ ವಿಲ್ ಚೇಂಜ್. ಅದರ್ವೈಸ್ ಇಟ್ ವಿಲ್ ನೆವರ್ ಚೇಂಜ್. ಸಾಧ್ಯನೇ ಇಲ್ಲ. ನೀವೆಷ್ಟೇ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ನೀವೆಷ್ಟೇ ದೊಡ್ಡ ಪ್ರೇಯರ್ ಗ್ರೂಪಲ್ಲಿ ಕುತ್ಕೊಳ್ಳಿ, ಇಂಪಾಸಿಬಲ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಗೆಟ್ ದ ಲೈಟ್ ಫ್ರಮ್ ಗಾಡ್ ಇನ್ ಯುವರ್ ಮೈಂಡ್. ನಿನ್ನ ಮೈಂಡಲ್ಲಿ ದೇವರಿಂದ ಒಂದು ಸ್ವರ್ಗೀಯವಾದ ಬೆಳಕು ನಿನ್ನ ಒಳಗಡೆ ಬಾರದ ಹೊರತು ನಿನ್ನ ಈ ಸ್ವಭಾವದಲ್ಲಿ ವ್ಯತ್ಯಾಸ ಬರೋದಿಲ್ಲ. ನಾವು ನಮ್ಮ ಸ್ವಭಾವದಲ್ಲೇ ಬದುಕ್ತೀವಿ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ. ಎಷ್ಟೋ ವರ್ಷಗಳಿಂದ ನಾವು ಪ್ರೇಯರ್ ಗ್ರೂಪ್ನಲ್ಲಿದ್ದೀವಿ. ವಿ ಆರ್ ಇನ್ ಪ್ರೇಯರ್ ಗ್ರೂಪ್, ವಿ ಆರ್ ಇನ್ ಮಿನಿಸ್ಟ್ರಿ, ವಿ ಆರ್ ಡೂಯಿಂಗ್ ಗಾಡ್ಸ್ ವರ್ಕ್, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ವಿ ಆರ್ ಕ್ಲೈಮಿಂಗ್ ದಟ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ವಿ ಆರ್ ದ ಬಿಲೀವರ್ಸ್, ವಿ ಆರ್ ದ ಓನ್ಲಿ ಕ್ರಿಶ್ಚಿಯನ್ಸ್. ಆ ರೀತಿಯೆಲ್ಲ ನಾವು ಕ್ಲೈಮ್ ಮಾಡ್ತೀವಿ. ಬಟ್ ಡೂ ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್? ನಮಗೆ ಕ್ರಿಸ್ತ ಯೇಸುವಿನ ಮನೋಭಾವನೆ ಇದೆಯಾ? ಆ ಮನೋಭಾವನೆಯಲ್ಲಿ ನಮಗೆ ನಮ್ಮ ಕ್ಯಾರೆಕ್ಟರ್, ನಮ್ಮ ಸ್ವಭಾವ ಬದಲಾವಣೆ ಕಾಣ್ತಾ ಇದೆಯಾ? ನಾವು ಫೋರ್ಸ್ಫುಲಿ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫೋರ್ಸ್ಫುಲಿ ಒಂದು ರಿಟ್ರೀಟ್ಗೆಲ್ಲ ಹೋದಾಗ ಕೆಲವೊಮ್ಮೆ ಫೋರ್ಸ್ಫುಲಿ ಕಾಲಿಗೆ ಬೀಳ್ಸೋದು, ಪರಸ್ಪರ ಮುಖಾಮುಖಿಯಾಗಿ ನಿಂತ್ಕೊಂಡು ಇವರೇ ನಿಮ್ಮ ಶತ್ರು ಅಂತ ತಿಳ್ಕೊಳ್ಳಿ, ಕ್ಷಮೆ ಕೊಡಿ ಅಂತೆಲ್ಲ ಹೇಳ್ಬೋದು. ಫೋರ್ಸ್ಫುಲಿ ಅದು ಮಾಡಿಸ್ಬೋದು. ಬಟ್ ನಥಿಂಗ್ ವಿಲ್ ಹ್ಯಾಪನ್ ಹಿಯರ್. ಒಳಗಡೆ ಏನೂ ಆಗೋದಿಲ್ಲ. ಒಳಗಡೆ ಏನಾದರೂ ಆಗಬೇಕಾದ್ರೆ ನಿನ್ನ ತಲೆ ಒಳಗಡೆ ಬೆಳಕು ಬರಬೇಕು, ಲೈಟ್ ಬರಬೇಕು. ದೇವರ ವಾಕ್ಯದ ಉಪದೇಶ ಜ್ಞಾನ ಪ್ರಕಾಶ. ದೇವರ ವಾಕ್ಯದ ಸರಿಯಾದ ಸತ್ಯ ಉಪದೇಶ ಅಥವಾ ಸತ್ಯದ ಅರಿವು, ನಾಲೆಡ್ಜ್ ಆಫ್ ದ ಟ್ರೂತ್, ವೆನ್ ಇಟ್ ಕಮ್ಸ್ ಟು ಯುವರ್ ಮೈಂಡ್ ವಿಲ್ ಬಿ ಸೆಟ್ ಫ್ರೀ, so that you can walk in that new way Jesus has opened for us. ಯೇಸು ಕ್ರಿಸ್ತರು ನಮಗಾಗಿ ಓಪನ್ ಮಾಡಿಟ್ಟಂತಹ ಆ ಹೊಸ ದಾರಿ. ಫಾರ್ ಎಕ್ಸಾಂಪಲ್, ಹೊಸ ದಾರಿ ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಇದುವರೆಗೂ ನಾವು ನಮ್ಮನ್ನೇ ಪ್ರೀತಿಸ್ತಾ ಬದುಕಿದ ಒಂದು ದಾರಿ. ಈಗ ಹೊಸ ದಾರಿ ಯಾವುದು ಅಂದ್ರೆ ಶತ್ರುವನ್ನು ಪ್ರೀತಿಸ್ತಾ ಬದುಕುವ ಒಂದು ದಾರಿ. ಅಂದ್ರೆ ಇಷ್ಟು ದಿವಸ ಹೂವಿನ ಮೇಲೆ ನಡೀತಾ ಇದ್ವಿ, ಈಗ ಮುಳ್ಳಿನ ಮೇಲೆ ನಡೆಯೋದು ಹೊಸ ದಾರಿ. ಹೊರಗಡೆಯಿಂದ ಯೋಚನೆ ಮಾಡಿದ್ರೆ ನೀವು ಯಾವತ್ತೂ ನಡೆಯೋದಿಲ್ಲ, ನಡೀಲಿಕ್ಕಾಗೋದಿಲ್ಲ. ಹೇಗೆ ಸಾಧ್ಯ? ನೀವು ಪ್ರಪಂಚದ ಸರ್ವ ಜ್ಞಾನವನ್ನು ಉಪಯೋಗಿಸಿ ನೋಡಿದ್ರು ಕೂಡ ಮುಳ್ಳಿನ ಮೇಲೆ ನಡೆದ್ರೆ ಕಾಲಿಗೆ ಮುಳ್ಳು ಚುಚ್ಚುತ್ತೆ, ರಕ್ತ ಬರುತ್ತೆ, ನಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ಅದು ನಡಿಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತಾನೆ ದೇವರು ಹೇಳ್ತಾ ಇರೋದು. ಹೂವಿನ ಮೇಲೆ ಯಾರು ನಡಿಬಹುದು, ಆದ್ರೆ ಮುಳ್ಳಿನ ಮೇಲೆ ನಡಿಬೇಕಾದ್ರೆ ಖಂಡಿತವಾಗಲೂ ಅದಕ್ಕೆ ತಕ್ಕ ಪಾದರಕ್ಷೆ ಬೇಕು. ಆದರೆ ದೇವರು ನಮ್ಮನ್ನ ಕರೆದಿದ್ದಾರಂದ್ರೆ he will provide the grace along with that to walk, to forgive your enemies. It is not by your own strength that you are forgiving your enemy, but by his grace and his love, his life, you are forgiving your enemy. And who is going to be blessed? You are the person going to receive the blessing, not Jesus. ನಿನ್ನ ಶತ್ರುವನ್ನು ಪ್ರೀತಿಸುತ್ತಾ ಮುಳ್ಳಿನ ಮೇಲೆ ನಡೆಯುವಾಗ ನಿನ್ನ ಬಲದಿಂದ ನಡಿಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿಯ ಸ್ವಭಾವ, ಯೇಸು ಸ್ವಾಮಿಯ ಕೃಪೆ, ಯೇಸುವಿನ ಪ್ರೀತಿ ನಿನ್ನಲ್ಲಿ ಕಾರ್ಯಗತವಾಗೋದ್ರಿಂದ ಮಾತ್ರ ನೀನು ನಡಿಲಿಕ್ಕೆ ಆಗ್ತದೆ. ಅದರಿಂದ ಹೆಮ್ಮೆ ಪಡ್ಲಿಕ್ಕೆ ಹೋಗೋದು ಚಾನ್ಸ್ ಇಲ್ಲ. ನಾನು ಕ್ಷಮಿಸ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಹಿಸ್ ಲವ್ ಮೇಡ್ ಇಟ್. ಅವನ ಪ್ರೀತಿ ಇದನ್ನ ಮಾಡಿದ್ದು, ಯೇಸುವಿನ ಪ್ರೀತಿ ಇದನ್ನ ಸಾಧಿಸಿದ್ದು ನಿನ್ನ ಮುಖಾಂತರ, ನಿನ್ನಲ್ಲಿ, ಥ್ರೂ ಯು. ಓಕೆ, ಸೊ ಕ್ರೆಡಿಟ್ ಮಸ್ಟ್ ಗೋಸ್ ಟು ಗಾಡ್, ಬ್ಲೆಸ್ಸಿಂಗ್ ವಿಲ್ ಬಿ ಯುವರ್ಸ್. ಎಷ್ಟು ಒಳ್ಳೆ ದೇವರು ನೋಡಿ. ಮಹಿಮೆ ದೇವರಿಗೆ, ಆಶೀರ್ವಾದ ನಿನಗೆ. ಶತ್ರುವನ್ನ ಕ್ಷಮಿಸಿದಾಗ ರೋಗವಾಸಿ ಆಗುತ್ತೆ. ಕುಟುಂಬದೊಳಗಡೆ ಎಷ್ಟು ಆಶೀರ್ವಾದಗಳು ಬರುತ್ತೆ. ಬಡತನ ಅಥವಾ ಈ ಸಾಲದ ಬಂಧನ ಮುರಿದು ಹೋಗುತ್ತೆ, ಪೈಶಾಚಿಕ ಬಂಧನ ಬಿಟ್ಟು ಹೋಗುತ್ತೆ, ರೋಗಗಳು ಬಿಟ್ಟು ಹೋಗುತ್ತೆ, ಮಾರಕ ವ್ಯಾಧಿಗಳು ಬಿಟ್ಟು ಹೋಗ್ತದೆ. ಎಷ್ಟೋ ತರದ ಅಡಚಣೆಗಳು ದೂರವಾಗುತ್ತೆ. ನೀವು ಅದಕ್ಕೇನು ಮಾಡಬೇಕಾಗಿಲ್ಲ. ಅದನ್ನು ಪ್ರಾರ್ಥನೆ ಮಾಡಿ 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 ಬಂಧನ ಮುರಿಯಲಿ 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 ಅಂತ ಹೇಳಿ ಏನೂ ಮುರಿಯೋದಿಲ್ಲ. ವೆನ್ ಯು ವಾಕ್ ಇನ್ ಹಿಸ್ ವೇ ಯು ವಿಲ್ ರಿಸೀವ್ ಹಿಸ್ ಬ್ಲೆಸ್ಸಿಂಗ್. ನೀವು ಯಾವಾಗ ಅವ್ರ ದಾರಿಯಲ್ಲಿ ನಡೀತೀರೋ ಅವರ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ, ನಿಮ್ಮ ಮಕ್ಕಳ ಮೇಲೆ ಬರುತ್ತೆ, ನಿಮ್ಮ ಕುಟುಂಬದ ಮೇಲೆ ಬರುತ್ತೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಬರುತ್ತೆ, ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮಿಕ ಜೀವನದ ಮೇಲೆ ದೇವರ ಆಶೀರ್ವಾದ ಇರುತ್ತೆ. ಆತ್ಮಿಕ ಜೀವನ ಅಭಿವೃದ್ಧಿ ಆಗುತ್ತೆ.
ಎಲ್ಲ ಕ್ಷೇತ್ರದಲ್ಲೂ ನೀವು ಅಭಿವೃದ್ಧಿಯನ್ನು ನೋಡ್ಲಿಕ್ಕಾಗುತ್ತೆ. ಆದರೆ ನಾವು ನಮ್ಮದೇ ದಾರಿಯಲ್ಲಿ ಹೋದರೆ, ಅಲ್ಲೆಲ್ಲಿ ಹೇಳ್ಕೊಂಡು ನಮಗೆ ವಾಕ್ಯ ಗೊತ್ತು, ನಾವು ಪ್ರೇಯರಲ್ಲಿ ಇದ್ದೀವಿ, ದೇವರಲ್ಲಿ ಇದ್ದೀವಿ ಅನ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಒಂದು ವೇಳೆ ಹೂವಿನ ಮೇಲೆ ನಡಿತೀವಿ, ಆದರೆ ನಡಿಲಿಕ್ಕೆ ಜೀವನ ಏನೋ ಸುಲಭವಾಗಿರುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ. ಆದರೆ ಮುಳ್ಳಿನ ಮೇಲೆ ನಡೆಯುವಾಗ ನಿಮಗೆ ಖಂಡಿತ ನಡೆಯುವಾಗ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚೋದಿಲ್ಲ, ಆದ್ರೆ ಮುಳ್ಳಿನ ಮೇಲೆ ನಡೀತೀರಿ. ಆಗ ನಿಮಗೆ ಅರ್ಥ ಆಗುತ್ತೆ, ನಾನು ನಡೆದಿದ್ದಲ್ಲ, ನನ್ನನ್ನು ಒಬ್ಬರು ನಡೆಸಿದ್ದು. I did not walk by myself, someone holding my hand and leading me. He made me to walk. God made me to walk. That is the reason I am able to walk. ಇಲ್ಲ ಅಂದ್ರೆ ಖಂಡಿತ ನಮಗೆ ಗೊತ್ತು, ಕೆಲವು ಟೈಮ್ ನಾವು ಹೇಳಿರ್ತೀವಲ್ವಾ, ನಾನು ಪ್ರಾಣ ಹೋದ್ರೂ ಅವ್ರನ್ನ ಕ್ಷಮಿಸೋದಿಲ್ಲ. ಎಷ್ಟು ಕಷ್ಟ ಆದ್ರೂ ನಮಗೆ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಕ್ಷಮಿಸ್ಬೇಕು ಅಂತ ಆಗ್ತಾ ಇಲ್ಲ. ಕನಸಲ್ಲಿ, ಆಲೋಚನೆಯಲ್ಲಿ ಯಾವಾಗ ನೋಡಿದ್ರು ಅವ್ರು ಮಾಡಿದ್ದೇ ಬರ್ತಾ ಇರುತ್ತೆ, ನಮ್ಗೆ ಆಗೋದಿಲ್ಲ. ಹಾಗಾದ್ರೆ ಈಗ ಆಗ್ತಾ ಇದೆ, ಈಗ ನೀನದು ಮಾಡಿದೀಯ ಅಂದ್ರೆ ಅದು ನೀನ್ ಮಾಡಿದ್ದಲ್ಲ, ದೇವರು ಮಾಡಿಸಿದ್ದು, ಅವರ ಕೃಪೆ. ಇಟ್ಸ್ ಓನ್ಲಿ ಬೈ ಹಿಸ್ ಗ್ರೇಸ್ ಯು ಡಿಡ್ ಇಟ್. ಆದ್ರೆ ಬಿ ವೈಸ್, ಕ್ಷಮಿಸಿದೀವಿ ಅಂತ ಹೇಳ್ಬಿಟ್ಟು ನೀವು ಹೋಗಿ ಅವರಿಗೆ ಗುಲಾಮರಾಗಿರ್ಬೇಕು ಅಂತ ಏನಿಲ್ಲ. ಅವ್ರು ಹೇಳಿದ್ದೆಲ್ಲ ಇನ್ಮೇಲೆ ಕೇಳಬೇಕು ಅಂತ ಏನಿಲ್ಲ, ಆ ಥರ ಅಲ್ಲ. ನಿಮ್ಮ ಒಳಗಡೆ ಆ ಬಿಟರ್ನೆಸ್ ಇಟ್ಕೋಬೇಡಿ ಅಷ್ಟೇ. ನಮ್ಮಲ್ಲಿ ಎಷ್ಟೋ ಜನರ ಒಳಗಡೆ ಅದಿದೆ, ಆದ್ರಿಂದಾನೇ ಒಂದು ಪ್ರಾಸ್ಪೆರಿಟಿ ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಅಭಿವೃದ್ಧಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳಿದ್ದು ಹಣಕಾಸಿನ ಅಭಿವೃದ್ಧಿ ಬಗ್ಗೆ ಅಲ್ವೇ ಅಲ್ಲ, ಅದಲ್ಲ. ದುಡ್ಡು ನೀವು ಚೆನ್ನಾಗಿ ಸೋಂಬೇರಿತನ ಬಿಟ್ಟು ದುಡಿದ್ರೆ ದುಡ್ಡು ಮಾಡ್ಬೋದು, ಕಳ್ತನ ಮಾಡಿದ್ರು ದುಡ್ಡು ಮಾಡ್ಬೋದು, ಮೋಸ ಮಾಡಿದ್ರು ದುಡ್ಡು ಮಾಡ್ಬೋದು, ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿದ್ರು ದುಡ್ಡು ಮಾಡ್ಬೋದು. ದುಡ್ಡಿನ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಮನಿ ಈಸ್ ನಥಿಂಗ್ ಕಂಪೇರ್ ಟು ದ ಥಿಂಗ್ಸ್ ಆಫ್ ಗಾಡ್. ದೇವರು ಕೊಡುವಂತ ಆಶೀರ್ವಾದಕ್ಕೆ ಹಣವನ್ನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮನಿ ಈಸ್ ನಥಿಂಗ್. It has got zero value when you compare it with the blessings of God. I'm talking about material blessings, physical blessing, worldly blessing. ಲೌಕಿಕವಾದ ಆಶೀರ್ವಾದ ದೇವರಿಂದ ಬರುವಂಥದ್ದು ಹಣಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಣದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಆಧ್ಯಾತ್ಮಿಕ ಆಶೀರ್ವಾದ ಬಿಡಿ, ಯಾವುದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸಿಗುತ್ತೆ, ಇದು ಸಿಗುತ್ತೆ. ಏನೇ ಇದ್ರೂ ನೆಮ್ಮದಿ ಸಿಗ್ಬೇಕಲ್ವಾ, ಸಮಾಧಾನ ಸಿಗ್ಬೇಕಲ್ವಾ, ತೃಪ್ತಿಯಿಂದ ಬದುಕಲಿಕ್ಕೆ ಆಗ್ಬೇಕಲ್ವಾ. ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಆಗೋದು ಪ್ರೀತಿಯ ಸೋದರ ಸೋದರಿಯರೇ, ನನ್ನ ಸ್ವಭಾವದಲ್ಲಿ ಬದಲಾವಣೆ ಆದಾಗ. ಯಾವ ಬದಲಾವಣೆ ದೇವರು ಬಯಸ್ತಾ ಇದ್ದಾರೆ? ಈಗ ಓದಿದ್ರಲ್ಲ ಮ್ಯಾಥ್ಯೂ 10:25, ಯಾರಂತೆ ಆಗೋದು? ನಾವು ಬೇರೆ ಯಾರ ಥರನ ಆಗ್ಲಿಕ್ಕೆ ಪ್ರಯತ್ನ ಪಡೋದು ಬೇಡ, ಆಯ್ತಾ? ಕೆಲವು ಟೈಮ್ ನಾವು ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು ಅಂತೆಲ್ಲ ನಮ್ಮ ಮೈಂಡಿಗೆ ಬರುತ್ತೆ, ಸ್ವಾಭಾವಿಕ. ಅದು ಸೈತಾನ ದಾರಿ ತಪ್ಪಿಸೋದು ನಿಮಗೆ. ನೋಡು, ಅವರೆಲ್ಲ ಮೇಲೆ ಹೋದ್ರು, ಮೇಲೆ ಅಂದ್ರೆ ಹಣಕಾಸಲ್ಲಿ ಆರ್ಥಿಕವಾಗಿ ಮೇಲೆ ಹೋದ್ರು, ನೀವಿನ್ನು ಅಲ್ಲೇ ಇದ್ದೀರಿ, ಪ್ರೇಯರ್ ಅಂತ ಹೋಗ್ತಾ ಇದ್ದೀರಿ, ಜೀಸಸ್ ಅಂತ ಹೋಗ್ತಾ ಇದ್ದೀರಿ. ಅವರು ನೋಡಿ ಬೈಬಲ್ ಎತ್ಕೊಂಡು ಪ್ರೇಯರ್ ಅಂತ ಹೋಗಿ ಮನೆ ತಗೊಂಡ್ರು, ಕಾರ್ ತಗೊಂಡ್ರು, ಎಲ್ಲ ಗ್ರ್ಯಾಂಡ್ ಆಗಿ ಬದುಕ್ತಾ ಇದ್ದಾರೆ. ನೀವು ಸುಮಾರು ವರ್ಷದಿಂದ ಬೈಬಲ್ ಎತ್ಕೊಂಡು ಹೋಗ್ತಾ ಇದ್ದೀರಿ, ಜೀಸಸ್ ಅನ್ಕೊಂಡು ಹೋಗ್ತಾ ಇದ್ದೀರಿ, ಕೆಳಗಿಳಿತಾ ಇದ್ದೀರಿ, ಏನ್ ಸಮಾಚಾರ ಅಂತ ಕೇಳ್ತಾರೆ ಜನ. ಆಗ ನಮ್ಮ ಮೈಂಡ್ ಆಟೋಮೆಟಿಕ್ಲಿ ಡೈವರ್ಟ್ ಆಗಿ, ಹೌದಲ್ವಾ ನಾವು ಅವ್ರ ತರ ಯಾವಾಗ ಆಗೋದು ದೇವ್ರೆ ಅಂತ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಅದಲ್ಲ ನಮ್ಮ ಗುರಿ. ಮ್ಯಾಥ್ಯೂ 10:25 ನಮ್ಮ ಗುರಿ ಇದು. ಅದರಿಂದ ಗುರಿ ತಪ್ಪಿಸುವವನು ಪಿಶಾಚಿ. ಕೆಲವೊಮ್ಮೆ ಬೋಧಕರ ಮುಖಾಂತರ ಕೂಡ, ದೇವರ ಸೇವಕರ ಮುಖಾಂತರ ಕೂಡ, ಅಥವಾ ಒಳ್ಳೊಳ್ಳೆ ವ್ಯಕ್ತಿಗಳ ಮುಖಾಂತರ ಕೂಡ ಪಿಶಾಚಿ ದಾರಿ ತಪ್ಪಿಸ್ತಾನೆ. ಬಿ ಕೇರ್ಫುಲ್ ಆಗಿರಿ. ಕೆಲವು ಹೆಗಲ ಮೇಲೆ ಕೈ ಹಾಕೊಂಡು ಹೇಳ್ತಾರೆ, ನೀನ್ ಹೀಗೆ ಪ್ರೇಯರ್ ಅಂತ ಹೋದ್ರೆ ಸಾಕಾ, ಮಿನಿಸ್ಟ್ರಿ ಅಂತ ಹೋದ್ರೆ ಸಾಕಾ, ಬೈಬಲ್ ಹಿಡ್ಕೊಂಡು ಹೋದ್ರೆ ಸಾಕಾ, ನೋಡ್ ನಿನ್ ಕ್ಲಾಸ್ಮೇಟ್ಸ್, ನಿನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಅವರೆಲ್ಲ ಇವತ್ತು ಎಲ್ಲಿದ್ದಾರೆ, ನೀನ್ ಎಲ್ಲಿದೀಯಾ? ಅವರು ಅವರ ಬುದ್ಧಿಗೆ ತಕ್ಕ ಹಾಗೆ ಅವರು ಹೇಳ್ತಾರೆ. ಆದ್ರೆ ಅವರಿಗೆ ನಿಜವಾಗ್ಲೂ ಗೊತ್ತಿಲ್ಲ, ನೀವು ಸಿಂಹಾಸನದ ಮೇಲೆ ಪಿತದೇವರ ಬಲಪಾರ್ಶ್ವದಲ್ಲಿ ಸ್ವರ್ಗದಲ್ಲಿ ಇದ್ದೀರಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಕಾಣಿಸೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮನಸ್ಸು ಊಹಿಸೋದಿಲ್ಲ, ಗ್ರಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಲೋಕದ ದೃಷ್ಟಿಗೆ ಯು ಆರ್ ಎ ಫೂಲ್, ಲಿವಿಂಗ್ ಇನ್ ಡರ್ಟ್. ಕಸದಲ್ಲಿ ಬದುಕ್ತಾ ಇದೀಯಾ? ನೋಡು, ಎಷ್ಟೋ ಜನ AC ರೂಮಲ್ಲಿ ಆರಾಮಾಗಿ ಬದುಕ್ತಾ ಇದ್ದಾರೆ, ರಾಯಲ್ ಆಗಿ ಬದುಕ್ತಾ ಇದ್ದಾರೆ. ಹೇಳ್ತಾರೆ, ಜೊತೆಗಿದ್ದವರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ. ಅವ್ರ ಹತ್ರ ವಾದ ಮಾಡಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಪ್ರಯೋಜನ ಇಲ್ಲ.
ಅವರಿನ್ನು ಎಲ್ಲಿದ್ದಾರೆ ಅಂದರೆ ದೇ ಆರ್ ಸ್ಟಿಲ್ ಇನ್ ಬ್ಲೈಂಡ್ನೆಸ್. ಅವರಿನ್ನೂ ಕುರುಡುತನದಲ್ಲೇ ಇದ್ದಾರೆ. ದೇ ಆರ್ ಸ್ಟಿಲ್ ಇನ್ ಡಾರ್ಕ್ನೆಸ್. ದೇ ಕಾಂಟ್ ಸಿ ದ ಥಿಂಗ್ಸ್ ಆಫ್ ಗಾಡ್. ದೈವಿಕವಾದದ್ದು ಅವರಿಗೆ ಕಾಣಿಸ್ತಾ ಇಲ್ಲ. ದೇವರ ಸ್ವರ ಅವರಿಗೆ ಕೇಳಿಸ್ತಾ ಇಲ್ಲ. ಎಕ್ಸ್ಟರ್ನಲಿ ದೇ ಲುಕ್ಸ್ ಲೈಕ್ ಕ್ರಿಶ್ಚಿಯನ್ಸ್, ಇಂಟರ್ನಲಿ ದೇ ಆರ್ ಡೆಡ್. ಹೊರಗಡೆ ಅವರು ಕ್ರೈಸ್ತರ ತರ ಕಾಣಿಸ್ಕೊಳ್ತಾರೆ, ಒಳಗಡೆ ಸತ್ತವರಾಗಿನೇ ಇರ್ತಾರೆ. ಏನು ಲೈಫ್ ಇಲ್ಲ, ಲೈಫ್ಲೆಸ್. ಆದ್ರಿಂದ ಅವ್ರ ಮಾತನ್ನ ನಾವು ಮೈಂಡ್ ಮಾಡೋದು ಬೇಡ. ನಮ್ಮ ಗುರಿ ಇಷ್ಟೇನೆ, ಗುರುವಿನಂತೆ ನಾನು ಆಗಬೇಕು. ನನ್ನ ಗುರು ತೋರಿಸ್ಕೊಟ್ಟಿರೋದೇನು, ಶತ್ರುವಿನ ಕಾಲು ಕೂಡ ಸಂಶಯ ಇಲ್ಲದೆ ತೊಳಿಬೇಕು. ಎದುರುಗಡೆ ಬರುವವನು ಶತ್ರು ಅಂತ ಗೊತ್ತಿದ್ರು ಕೂಡ ಅವನನ್ನು ಪ್ರೀತಿಸ್ಲಿಕ್ಕೆ ಆಗ್ಬೇಕು, ಗೆಳೆಯ ಅಂತ ಕರೀಲಿಕ್ಕೆ ಆಗ್ಬೇಕು. ಒಬ್ಬ ನನ್ನನ್ನು ನಿರಾಕರಿಸ್ತಾನೆ, ನನಗೆ ಅವಮಾನ ಮಾಡ್ತಾನೆ ಅಂತ ಗೊತ್ತಿದ್ರು ಕೂಡ ಅವನನ್ನು ನೋಡಿ ಪ್ರೀತಿಸ್ಲಿಕ್ಕೆ ಆಗ್ಬೇಕು, ಅವನನ್ನು ಕ್ಷಮಿಸ್ಲಿಕ್ಕೆ ಆಗ್ಬೇಕು, ಅವನನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ಬೇಕು. ನೋಯಿಂಗ್ಲಿ, ಅನ್ನೋಯಿಂಗ್ಲಿ ಅಲ್ಲ, ನೋಯಿಂಗ್ಲಿ. ಈವನ್ ಐ ನೋ ದಿಸ್ ಪರ್ಸನ್ ಹೇಟ್ಸ್ ಮೀ, this person doesn't like me, I must be able to love that person. ಲವ್ ಅಂತ ಹೇಳುವಾಗ ಅವ್ರು ಹೇಳಿದ್ದೆಲ್ಲ ಮಾಡಬೇಕು, ಅವ್ರಿಷ್ಟ ಪ್ರಕಾರ ಜೀವಿಸಬೇಕು, ಅವ್ರ ಹತ್ರ ಹೋಗಿ ತಪ್ಕೋಬೇಕು, ಕಾಲಿಗೆ ಬೀಳಬೇಕು, ಸಾರಿ 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 ಅಲ್ಲಿ ಹೇಳಬೇಕು ಅಲ್ಲ. ಯು ಶುಡ್ ನಾಟ್ ಹ್ಯಾವ್ ಎನಿ ಬಿಟರ್ನೆಸ್, ಎನಿ ನೆಗೆಟಿವ್ ಈವಿಲ್ ಅನ್ಗಾಡ್ಲಿ ಥಾಟ್ಸ್ ಅಗೇನ್ಸ್ಟ್ ದಟ್ ಪರ್ಸನ್. ಅಷ್ಟೇ. ಅವ್ರೇನು ನಮಗೆ ಮಾಡಿಲ್ಲ ಅನ್ನೋ ರೀತಿನಲ್ಲಿ ನಿಮ್ಮ ಮನಸ್ಸಿರ್ಬೇಕಷ್ಟೇ. ಅವ್ರ ಒಳಗಡೆ ಪಾಯ್ಸನ್ ಈಗಲೂ ಇರ್ಬೋದು. ನಾವು ಕೆಲವು ಟೈಮ್ ಎಕ್ಸ್ಪೆಕ್ಟ್ ಮಾಡೋದೇನು ಗೊತ್ತಾ, ನಾವು ಅವ್ರನ್ನ ಕ್ಷಮಿಸ್ತೀವಿ ಬ್ರದರ್, ಬಟ್ ಅವರು ಫರ್ಗೆಟ್ ಅಬೌಟ್ ದೆಮ್. ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮೈಂಡ್ ಯುವರ್ ಬಿಸ್ನೆಸ್. ಮ್ಯಾಥ್ಯೂ 10:25. ಡೋಂಟ್ ಮೈಂಡ್ ದೆಮ್. ಅವರಲ್ಲ, ನೀನು ಗುರುವಿನಂತೆ ಆಗ್ಬೇಕಷ್ಟೇ. ಗುರು ಹೇಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನ ನೀನು ಮಾಡು. ಒಂದು ವೇಳೆ ನೀನು ಅವ್ರನ್ನ ನೋಡುವಾಗ ಅವ್ರು ನಿನ್ನನ್ನು ಇನ್ನೂ ಬೇರೆ ರೀತಿ ನೋಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ದಟ್ ಈಸ್ ಅಪ್ ಟು ದೆಮ್. ನಾವೆಷ್ಟೋ ಬಾರಿ ಆ ರೀತಿ ವಂಚನೆಗೊಳಗಾಗ್ತೀವಿ. ನಾವು ಎಷ್ಟು ಸಾರಿ ಕ್ಷಮಿಸೋದು ಬ್ರದರ್? ಕ್ಷಮಿಸೋದಂದ್ರೆ ಏನು? ಎಷ್ಟು ಸಾರಿ ಕಾಲಿಗೆ ಬೀಳೋದು ಅಂತಾನ, ಎಷ್ಟು ಸಾರಿ ಮಾತಾಡೋದು ಅಂತಾನ? ಅದೇ ನೀನು ಮಾಡೋ ತಪ್ಪು, ಅದೇ ನೀನು ಮಾಡೋ ತಪ್ಪು. ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು ನೀನು ಹೋಗಿ ಅಲ್ಲಿ ಬಾಗಿಲು ತಟ್ಟಿ ಊಟ ಆಯ್ತಾ ಅಂತ ಊಟ ಕೊಡೋದೆಲ್ಲ ತೋರಿಸ್ಬೇಡ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲರನ್ನೂ ಕ್ಷಮಿಸಿದ್ರು. ಫರಿಸಾಯರನ್ನು ಕ್ಷಮಿಸಿದ್ರು, ಧರ್ಮಶಾಸ್ತ್ರಿಗಳನ್ನು ಕ್ಷಮಿಸಿದ್ರು, ಎಲ್ಲರನ್ನೂ ಕ್ಷಮಿಸಿದ್ರು. ಎಲ್ಲೂ ಬಂದು ಕಾಲಿಡಿದು ಕೈ ಹಿಡಿದು ಅವ್ರ ಜೊತೆಗೆ ಊಟ ಮಾಡಿ ಏನು ತೋರಿಸಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನ ಬಂದ ನಂತರನೂ ಫರಿಸಾಯರ ಜೊತೆಗೂ ಹೋಗಿ ಕೂತ್ಕೊಂಡು ಊಟ ಮಾಡಿಲ್ಲ, ಧರ್ಮಶಾಸ್ತ್ರಿಗಳ ಜೊತೆಗೂ ಕೂತ್ಕೊಂಡು ನಾನು ನಿಮ್ಮನ್ನೆಲ್ಲ ಕ್ಷಮಿಸಿದ್ದೀನಿ, ನಾವೀಗ ಒಂದೇ, ನಾನು ಪುನರುತ್ಥಾನ ಹೊಂದಿ ಬಂದಿದ್ದೀನಿ, ಶಿಲ್ಬೆ ಮೇಲೆ ನಿಮ್ಮನ್ನೆಲ್ಲ ಕ್ಷಮಿಸಿಬಿಟ್ಟೆ, ಸೊ ನಾವೆಲ್ಲ ಒಂದೇ ತಂದೆ ಮಕ್ಕಳು, ಒಟ್ಟಿಗೆ ಕೆಲಸ ಮಾಡೋಣ, ಇನ್ನು ಮುಂದೆ ಬೇಜಾರು ಇಟ್ಕೋಬೇಡಿ, ಸಾರಿ ನೀವು ಗೊತ್ತಿಲ್ಲ ಏನೋ ಮಾಡಿದ್ದೀರಿ, ನನಗೆ ಅರ್ಥ ಆಯಿತು, ಇದೆಲ್ಲ ನಾಟಕ ಮಾಡ್ಲಿಕ್ಕೆ ಹೋಗಿಲ್ಲ. ಇಲ್ಲಿಲ್ಲ, ಒಳಗಿಟ್ಕೊಳ್ಳಿಲ್ಲ. ನಾವು ತಪ್ಪು ಮಾಡೋದೆಲ್ಲ ಗೊತ್ತಾ, ನಾವು ಕ್ಷಮೆ ತೋರಿಸ್ಕೊಡಕ್ಕೆ ಹೋಗ್ತೀವಿ. ನಾನಿನ್ನ ಕ್ಷಮಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋದು, ಎಕ್ಸ್ಟ್ರಾ ಊಟ ಕೊಡೋದು, ಎಕ್ಸ್ಟ್ರಾ ಬಟ್ಟೆ ಕೊಡೋದು. ಆಗ ಅವ್ರಿಗೇನು ಅನ್ಸುತ್ತೆ, ನಾಟಕ ಮಾಡಕ್ಕೆ ಮತ್ತೆ ಬಂದ ನೋಡು ಅಂತ, ಮತ್ತೆ ಬಂದು ನಾಟಕ ಮಾಡಲಿಕ್ಕೆ ಅಂತ. ನಾವೇನಾದರೂ ಅಪ್ಪಿತಪ್ಪಿ ಏನಾದರೂ ಬೈ ಮಿಸ್ಟೇಕ್ ಅವ್ರ ಬಗ್ಗೆ ಏನಾದರೂ ಒಂದು ಮಾಡಿಬಿಟ್ರೆ ಹೇಳ್ಬಿಟ್ರೆ ಅದನ್ನ ಹಿಡ್ಕೊಂಡು ಮತ್ತೆ ಕುತ್ಕೊಳ್ತಾರೆ. ನೋಡ್ದಾ, ಕಳೆದ ಸರಿ ಈಗ ಮಾಡಿ ಹೋದ್ಲು, ಈಗ ಮತ್ತೆ ಊಟ ತಂದು ಕೊಟ್ಲು, ಈಗ ನೋಡಿದ್ರೆ ಮತ್ತು ಇನ್ನೇನು ಮಾಡ್ತಾಳೋ ಗೊತ್ತಿಲ್ಲ. ಆಗ ಗಾಯ ಯಾರಿಗಾಗುತ್ತೆ? ನಿಮಗಾಗುತ್ತೆ. ಅದರಿಂದ ಈ ಡ್ರಾಮಾ ಸ್ಟೈಲ್ ಫಾರ್ ಗಿವಿಂಗ್ ಎಲ್ಲ ಬಿಟ್ಬಿಟ್ಟು ಜೀಸಸ್ ಸ್ಟೈಲ್ ಫಾರ್ ಗಿವಿಂಗಿಗೆ ಬನ್ನಿ, ಆಗ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ. ದಟ್ ಈಸ್ ಬೆಟರ್. ಫಾಲೋ ಜೀಸಸ್. Look at Jesus. Learn from him. Don't learn from charismatic fellows. Okay? Don't learn anything from charismatic preacher, what they are saying, what they are doing. Learn from your master, your guru, your one and only guru and master, Jesus Christ. Look at him and be radiant. ನೀವು ಆತನನ್ನು ನೋಡಿ ಪ್ರಕಾಶವುಳ್ಳವರಾಗ್ತೀರಿ. ಕರಿಸ್ಮ್ಯಾಟಿಕ್ ಅವರು 1000 ಹೇಳ್ತಾರೆ, ಕಾಲಿಗೆ ಬೀಳಿ, ಇಲ್ಲ ಅಂದ್ರೆ ಶಾಪ ಬರುತ್ತೆ, ಕ್ಷಮಿಸ್ಬಿಡಿ ನಿಮಗೆ ಆಶೀರ್ವಾದ ಬಂದು ಬಿದ್ದುಬಿಡುತ್ತೆ. ಕ್ಷಮಿಸೋದು ಯಾವ ಥರ? ಈ ಥರ. ಸೊ ಅದಲ್ಲ, ಜೀಸಸ್ ತರ. ಆ ಕ್ಷಮೆ ನಮಗೆ ಸಿಗೋದು ಹೇಗೆ ಅಂತ ನಾನು ಹೇಳ್ತಾ ಇರೋದು. ವೆನ್ ಯು ಹ್ಯಾವ್ ಹಿಸ್ ಮೈಂಡ್, ಅವರ ಮನಸ್ಸು ನಮಗೆ ಬಂದಾಗ. ಬರೋದೆಲ್ಲಿಂದ? ವಾಕ್ಯೋಪದೇಶ. ಯು ಆರ್ ಬ್ಲೆಸ್ಡ್, ಯು ಆರ್ ಮೋರ್ ಬ್ಲೆಸ್ಡ್ ಬಿಕಾಸ್ ಯು ಆರ್ ಗೆಟಿಂಗ್
ಗಾಡ್ಸ್ ವರ್ಡ್ ಎವ್ರಿ ಡೇ, ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಆ ಸತ್ಯದ ಅರಿವು ಪ್ರತಿದಿನ ನಮಗೆ ಸಿಗ್ತಾ ಇದೆ. ಆನ್ಲೈನ್ ಮುಖಾಂತರ, ವೆಬ್ಎಕ್ಸ್ ಆ್ಯಪ್ ಅಲ್ಲೂ ಸಿಗ್ತಾ ಇದೆ, ಆಫ್ಲೈನ್ ಅಲ್ಲೂ ಸಿಗ್ತಾ ಇದೆ. ಇದ್ರ ಮುಖಾಂತರ ನಮ್ಮಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಅಲ್ಲ, ನಿಮ್ಮ ನಾಲೆಡ್ಜ್ಗೆ ಬಾರದೇನೆ ನಿಮ್ಮೊಳಗಡೆ ಕೆಲಸ ಆಗ್ತಾ ಇದೆ. ವಿತೌಟ್ ಯುವರ್ ನಾಲೆಡ್ಜ್ ಮಿರಾಕಲ್ಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಯು. ಯು ಆರ್ ಚೇಂಜಿಂಗ್ ಬಟ್ ಯು ಡೋಂಟ್ ನೋ. You will come to know one day, you will really realize, but now you may not feel it that you are changing. ಓಕೆ, ನಾನು ಏನು ಚೇಂಜ್ ಆಗ್ತಾ ಇಲ್ಲ, ಇನ್ನೂ ಹಾಗೆ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಒಂದು ವೇಳೆ, ಪರವಾಗಿಲ್ಲ. ಆದರೆ ಸತ್ಯ ಏನು ಗೊತ್ತಾ, ನೀವು ವಾಕ್ಯದ ಮುಂದೆ, ವಾಕ್ಯ ಎಂಬ ಈ ಬೆಳಕಿನ ಮುಂದೆ, ಸತ್ಯದ ಅರಿವಿನ ಮುಂದೆ ನೀವು ಕುಳಿತುಕೊಳ್ಳುವಾಗ ಇದು ನಿಮಗೂ ಕೂಡ ಅರಿವಾಗದ ಹಾಗೆ ನಿಮ್ಮ ಒಳಗಡೆ ಚೇಂಜ್ ಮಾಡ್ತಾನೆ ಇರುತ್ತೆ. ಒನ್ ಡೇ ಗಾಡ್ ವಿಲ್ ಕನ್ಫರ್ಮ್ ಇಟ್ ಟು ಯು. ಒಂದು ದಿನ ದೇವರು ನಿನಗೆ ಅದನ್ನು ಕನ್ಫರ್ಮ್ ಮಾಡಿಕೊಡ್ತಾರೆ. ಯಾಕೆಂದ್ರೆ ದೇವರ ವಾಕ್ಯ ಇದೆಯಲ್ವಾ, ಅದು ಕೆಲಸ ಮಾಡ್ತಾ ಇರುತ್ತೆ. ನಮಗೆ ಗೊತ್ತಾಗೋದಿಲ್ಲ. ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 26ನೇ ವಾಕ್ಯ ಅನ್ಸುತ್ತೆ, 26-27ನೇ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ, ಯೇಸು ಸ್ವಾಮಿ ಅಲ್ಲ, ಮಾರ್ಕ್ ಚಾಪ್ಟರ್ 4 ವರ್ಸ್ 26 36 ನೋಡಿ. 26 ಕರೆಕ್ಟ್ ಇದೆ. ನೀವು ಯಾವ್ಯಾವುದೋ ತೆಗೆದು ಓದ್ತಾ ಇದ್ದೀರಾ. ಯೇಸು ಸ್ವಾಮಿ ಇನ್ನೊಂದು ಸಾಮರ್ಥ್ಯವನ್ನು ಹೇಳಿದರು. ದೇವರ ಸಾಮ್ರಾಜ್ಯವು ರೈತನೊಬ್ಬನು ತನ್ನ ಹೊಲದಲ್ಲಿ ಮಾಡಿದ ಬಿತ್ತನೆಗೆ ಹೋಲಿಕೆ ಆಗಿದೆ. ಬಿತ್ತನೆ ಆದ ಬಳಿಕ ಅವನು ರಾತ್ರಿಯಲ್ಲಿ ಮಲಗಿರಲಿ, ಹಗಲಿನಲ್ಲಿ ಎದ್ದಿರಲಿ, ಅವನಿಗೆ ಹೇಗೆಂದು ತಿಳಿಯದೆಯೇ ಆ ಬೀಜವು ಮೊಳೆತು ಬೆಳೆಯುತ್ತಿರುತ್ತದೆ. ನೋಡಿ, ವಿತೌಟ್ ಹಿಸ್ ನಾಲೆಡ್ಜ್ ಇಟ್ ವಿಲ್ ಗ್ರೋ. ಇದು ಯಾವುದ್ರ ಬಗ್ಗೆ ಹೇಳ್ತಾ ಇರೋದು? ಬಿತ್ತಿದ ಬೀಜದ ಬಗ್ಗೆ, ದೇವರ ರಾಜ್ಯದ ಬಗ್ಗೆ. ದೇವರ ರಾಜ್ಯ, kingdom of God will grow in you in this way. He also said, the kingdom of God is as if someone would scatter seed on the ground and would sleep and rise night and day, and the seed would sprout and grow. He does not know how. He does not know how, but it will grow. It will sprout, it will grow. Kingdom of God grows in each one of you in this manner. You are so blessed. ನೀವು ತುಂಬಾ ಆಶೀರ್ವಾದ ಹೊಂದಿದವರು. ಯಾಕೆ ಅಂದ್ರೆ ನಿಮ್ಮ ಒಳಗಡೆ ನಿಮಗೆ ಗೊತ್ತಿಲ್ಲದ ಹಾಗೆ, ಯಾವ ರೀತಿ ರೈತನಿಗೆ ಗೊತ್ತಿಲ್ಲದ ಹಾಗೆ ನೆಲದಲ್ಲಿ ಬಿತ್ತನೆ ಮಾಡಿದ ಬೀಜ, ಅವನು ರಾತ್ರಿ ಮಲಗಿರ್ಲಿ, ಹಗಲಿನಲ್ಲಿ ಎದ್ದಿರ್ಲಿ, ಆ ಬೀಜ ಬೆಳೀತೆ, ಮೊಳಕೆ ಬರುತ್ತೆ, ಫಲ ಬರುತ್ತೆ, ಕೊನೆಗೊಂದು ದಿನ ಅವನು ಕೊಯ್ಲು ಮಾಡ್ತಾನೆ. ಅದೇ ರೀತಿಯಲ್ಲಿ ನಿಮ್ಮ ಜೀವನ ನೀವು ಜೀವಿಸ್ತಾ ಇರ್ತೀರಿ. ಯುವರ್ ಡೈಲಿ ಲೈಫ್ ಯು ಆರ್ ಲಿವಿಂಗ್. ಓಕೆ, ನಿಮ್ಮ ಕೆಲಸ ಕಾರ್ಯಗಳು, ಕುಟುಂಬ ಜೀವನ, ನಿಮ್ಮ ಬಿಸ್ನೆಸ್, ನಿಮ್ಮ ಸ್ಟಡೀಸ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ವಿಲ್ ಕಂಟಿನ್ಯೂ ಡೂಯಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ದ ವರ್ಡ್ ಆಫ್ ಗಾಡ್, ದ ಕಿಂಗ್ಡಮ್ ಆಫ್ ಗಾಡ್ ವಿಲ್ ಗ್ರೋ ಇನ್ ಯು. ನಿಮ್ಮ ಒಳಗಡೆ ದೇವರ ರಾಜ್ಯ ಕೂಡ ಬೆಳೀತಾ ಇರುತ್ತೆ. ವಾಟ್ ಇಸ್ ದಟ್ ಕಿಂಗ್ಡಮ್ ಆಫ್ ಗಾಡ್? ಕಿಂಗ್ಡಮ್ ಆಫ್ ಗಾಡ್ ಇಸ್ ನಥಿಂಗ್ ಬಟ್ ಜೀಸಸ್ ಹಿಮ್ಸೆಲ್ಫ್. ಸ್ವರ್ಗ ರಾಜ್ಯ ನಿಮ್ಮೊಳಗಡೆ ಬೆಳೀತಾ ಇರುತ್ತೆ. ಸ್ವರ್ಗ ರಾಜ್ಯ ಅಂದ್ರೆ ಯಾವುದೋ ಒಂದು ರಾಜ್ಯ ಅಲ್ಲ, ಯೇಸುವೇ ಸ್ವರ್ಗ ರಾಜ್ಯ. ಸ್ವರ್ಗ ಎಲ್ಲಿದೆ? ಕೇಳಿ, ಸ್ವರ್ಗ ಯೇಸುವಿನಲ್ಲಿದೆ. ಯೇಸು ನಿಮ್ಮಲ್ಲಿರುವಾಗ ಸ್ವರ್ಗ ರಾಜ್ಯ ಎಲ್ಲಿದೆ? ನಿಮ್ಮೊಳಗಡೆ ಇದೆ. ಅದಕ್ಕೆ ಯೇಸು ಹೇಳಿದ್ದು, ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್. ಸ್ವರ್ಗ ರಾಜ್ಯ ನಿಮ್ಮ ಸಮೀಪದಲ್ಲೇ ಇದೆ. ಅಲ್ಲಿ ಹುಡುಕಿರ್ತಾರೆ ಯಾರಾದರೂ, ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ. ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಯೇಸು, ಸ್ವರ್ಗ ರಾಜ್ಯ ನಿಮ್ಮ ಬಳಿಯಲ್ಲೇ ಇದೆ, ಕೈಗೆಟುಕುವ, ಕೈ ಹತ್ರನೇ ಇದೆ, ಅಟ್ ಹ್ಯಾಂಡ್, ಕೈಯಲ್ಲೇ ಇದೆ, ಕೈ ಮುಟ್ಬಹುದು ನೀವು. ಯು ಕ್ಯಾನ್ ಟಚ್ ದ ಕಿಂಗ್ಡಮ್ ಆಫ್ ಗಾಡ್. ಅವ್ರಿಗೆ ಅರ್ಥ ಆಗಿಲ್ಲ ಬಿಡಿ, ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಹಿ ಈಸ್ ಸ್ಪೀಕಿಂಗ್ ಅಬೌಟ್ ಹಿಮ್ಸೆಲ್ಫ್. ಹಿ ಹಿಮ್ಸೆಲ್ಫ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ಹೆವನ್ ಎಲ್ಲಿ ಕೇಳಿದ್ರೆ, ಇನ್ ಹಿಮ್ ಹೆವನ್. ವೆನ್ ಜೀಸಸ್ ಇಸ್ ಇನ್ ಯು, ಹೆವನ್ ಈಸ್ ಇನ್ ಯು. ನಾಟ್ ಯು ಆರ್ ಇನ್ ಹೆವನ್, ಹೆವನ್ ಈಸ್ ಇನ್ ಯು. ಸ್ವರ್ಗನೇ ನಿಮ್ಮೊಳಗಡೆ ಇರುತ್ತೆ. ವಾಟ್ ಎಲ್ಸ್ ಯು ನೀಡ್? But when that heaven grows in you, when it comes to its maturity, you can see the fruit. You will enjoy it one day. ಆಗ ಪ್ರಪಂಚ ನಿಮ್ಮನ್ನು ನೋಡಿ ಹೊಟ್ಟೆಗೆಚ್ಚು ಪಡುತ್ತೆ. ನಾವು ತಪ್ಪು ಮಾಡಿಬಿಟ್ವಿ, ನಾವು ಯಾವತ್ತೋ ನಿಮ್ಮ ಥರ ಲೋಕದೃಷ್ಟಿಯಲ್ಲಿ ಹುಚ್ಚರಾಗಬೇಕಾಗಿತ್ತು, ನಾವು ಅತಿ ಬುದ್ಧಿವಂತರಾಗ್ಲಿಕ್ಕೆ ಹೋದ್ವಿ, ಮಾನ ಮರ್ಯಾದೆನೇ ಮುಖ್ಯ ಅಂತ ಹೋದ್ವಿ, ನಿಜವಾಗಲೂ ಮೂರ್ಖರಾಗಿ ಹೋಗ್ಬಿಟ್ವಿ. ನೀವು ನಿಜವಾಗಲೂ ಭಾಗ್ಯವಂತರು.
ಅಂತ ಒಂದು ದಿನ ನಿಮ್ಮನ್ನು ನೋಡಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ. ಟೈಮ್ ಈಸ್ ಓವರ್. ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ದೇವರು ನಮಗೆ ಕೊಟ್ಟಂತಹ ಈ ಆತ್ಮಿಕ ಸತ್ಯಕ್ಕಾಗಿ, ಸತ್ಯದ ಅರಿವಿಗಾಗಿ, ನಮ್ಮೊಳಗಡೆ ದೇವರು ಪವಿತ್ರಾತ್ಮನ ಮುಖಾಂತರ ಸ್ಥಾಪಿಸಿದ ಸ್ವರ್ಗ ರಾಜ್ಯಕ್ಕಾಗಿ, ದೇವರು ನಮ್ಮೊಳಗಡೆ ಬಂದು ವಾಸವಾಗಿರುವುದಕ್ಕಾಗಿ, ಯೇಸುವಿನಂತೆ ಆಗಲು ನಮಗೆ ಕೊಟ್ಟ ಸತ್ಯದ ಅರಿವಿಗಾಗಿ ನಾವು ಅತ್ರೇಕ ದೇವರಿಗೆ ಸ್ತೋತ್ರ ಮಾಡೋಣ, ಪಶ್ಚಾತ್ತಾಪ ಪಡೋಣ. ಯೇಸುವೆ, ಇನ್ನೂ ಕೂಡ ನಾನು ನಿನ್ನಂತೆ ಆಗದೆ ಸ್ವಾರ್ಥದ ದಾರಿಯಲ್ಲಿ ಬದುಕ್ತಾ ಇರೋದಕ್ಕಾಗಿ ನನ್ನನ್ನು ಕ್ಷಮಿಸಿರಿ ಅಪ್ಪ. ನಾನು ಪಾಪಿ ಅಲ್ಲ ಎಂದುಕೊಂಡು ನಾನು ಬದುಕಿದೆ, ಆದರೆ ನಾನು ಕೂಡ ನಿಮ್ಮ ಮುಂದೆ, ನಿಮ್ಮ ವಾಕ್ಯದ ಬೆಳಕಿನ ಮುಂದೆ ನಿಲ್ಲುವಾಗ ನಾನೊಬ್ಬ ದೊಡ್ಡ ಪಾಪಿಯಾಗಿದ್ದೇನೆ ಸ್ವಾಮಿ. ಇನ್ನೂ ಕೂಡ ನಿಮ್ಮ ಮನೋಭಾವನೆ ನನಗೆ ಬರಲಿಲ್ಲ. ಇನ್ನು ಕೂಡ ಸಣ್ಣ ಸಣ್ಣ ವಿಷಯದಲ್ಲಿ ದ್ವೇಷ, ದೂಷಣೆ, ಕೋಪ, ಹಗೆತನ ನನ್ನಲ್ಲಿ ಇರಿಸಿಕೊಂಡು ನಾನು ಬದುಕ್ತಾ ಇದ್ದೇನೆ. ಐ ಆಮ್ ಸಾರಿ ಲಾರ್ಡ್. ಗುರುವಿನಂತೆ ಶಿಷ್ಯನು ಆಗಬೇಕೆಂದು ಬಯಸುವಂತ ಒಳ್ಳೆಯ ದೇವರೇ, ಒಳ್ಳೆಯ ಗುರುವೇ, ಪ್ರಭು ಯೇಸುವೆ, ನಿಮ್ಮಂತೆ ಆಗಲು ಬೇಕಾದ ಕೃಪೆಯನ್ನು, ಜ್ಞಾನವನ್ನು ಇನ್ನೂ ನನ್ನಲ್ಲಿ ಅಧಿಕಪಡಿಸಿರಿ. ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕೂಡ ಪ್ರಭು ಯೇಸುವಿನ ಮಹಿಮೆ ಬೆಳಗಲ್ಪಡಲಿ. ಕ್ರಿಸ್ತ ಯೇಸುವನ್ನು ಎಲ್ಲರೂ ಕಾಣುವಂತೆ ಆಗಲಿ. ನಮ್ಮೊಬ್ಬೊಬ್ಬರ ಜೀವಿತಗಳ ಮುಖಾಂತರ, ಕುಟುಂಬಗಳ ಮುಖಾಂತರ, ವಿಶೇಷವಾಗಿ ನಮ್ಮ ಸೇವೆಗಳ ಮುಖಾಂತರ ಯೇಸುವನ್ನು ಕಾಣುವಂತೆ ಆಗಲಿ. ಇಡೀ ಲೋಕ ಯೇಸುವನ್ನು ಮಹಿಮೆ ಪಡಿಸುವಂತೆ ಆಗಲಿ. ತ್ರಿಯೇಕ ದೇವರನ್ನು ಕೊಂಡಾಡುವಂತೆ ಆಗಲಿ. ನಿಮ್ಮ ಬೆಳಕು ಜನರ ಮುಂದೆ ಬೆಳಗಲಿ. ಹೀಗೆ ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಜನರು ಹೊಗಳಿ ಕೊಂಡಾಡುವಂತೆ ಆಗಲಿ ಎಂಬ ವಾಕ್ಯ ನಮ್ಮೊಬ್ಬೊಬ್ಬರ ಮುಖಾಂತರ ನೆರವೇರುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವೇ ಸ್ತೋತ್ರ. ಸ್ವರ್ಗ ರಾಜ್ಯದ ಅನುಭವ ನಮ್ಮ ಅಂತರಂಗದಲ್ಲಿ ಕೊಟ್ಟ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿಮ್ಮ ವಾಕ್ಯ ನಮಗೆ ದಾರಿದೀಪವಾಗಿದೆ ಅಪ್ಪ. ನಿತ್ಯ ಜೀವದ ಆ ಸಜ್ಜೀವ ದಾರಿಯಲ್ಲಿ ನಡೆಯಲು ನಿಮ್ಮ ವಾಕ್ಯೋಪದೇಶ ಪ್ರತಿದಿನ ನಮಗೆ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿಮ್ಮ ಒಂದೊಂದು ವಚನಗಳಿಗಾಗಿ, ಪ್ರಕಟಣೆಗಳಿಗಾಗಿ, ಸತ್ಯದ ಅರಿವಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಎಷ್ಟೋ ಆತ್ಮಿಕ ಬಂಧನಗಳು ಇನ್ನು ಮುರಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಷ್ಟೋ ಜನರ ಜೀವಿತದಲ್ಲಿ ಮುಚ್ಚಿ ಹೋಗಿದ್ದಂತಹ ಆಶೀರ್ವಾದದ ದ್ವಾರಗಳು ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕ್ಷಮಿಸಲು ಬೇಕಾದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದರ ಮುಖಾಂತರ ನೆರವೇರಿದ ಎಲ್ಲ ಅತಿಶಯ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಸೌಖ್ಯ, ಶಾಂತಿ, ಸಮಾಧಾನಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ.